Hello my dear students, welcome back to Biology One Shots. Now last video alli Principles of Inheritance and Variation part 1 ನಾನು ನೋಡಿದ್ವಿ. ಈ ವಿಡಿಯೋದಲ್ಲಿ ಪಾರ್ಟ್ 2 ಆಫ್ ದ ಸೇಮ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ನು ಇದು ಮುಗಿಯುತ್ತೆ. ಸೊ ಆ್ಯಸ್ ವಿ ಡಿಸ್ಕಸ್ಡ್ ಬ್ಲೂ ಪ್ರಿಂಟ್ ಪ್ರಕಾರ 13 ಮಾರ್ಕ್ಸ್ ಇತ್ತು ಇದಕ್ಕೆ. 13 ಮಾರ್ಕ್ಸಲ್ಲಿ ಇವತ್ತು ಲೈಕ್ ವಾಟ್ ಎವರ್ ವಿ ಹ್ಯಾವ್ ಫಿನಿಶ್ಡ್ ಫರ್ದರ್ ಏನೇನು ಟಾಪಿಕ್ಸ್ ಇತ್ತು ಅದನ್ನು ಇವತ್ತು ನೋಡೋಣ. ಸೊ ಇವತ್ತಿಗೆ ಮುಗಿಯುತ್ತೆ ಇದು. ನೆಕ್ಸ್ಟ್ ಪ್ರಾಬ್ಲಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ಮಧ್ಯದಲ್ಲಿ MCQಸು ಮತ್ತು ಡಯಾಗ್ರಾಮ್ಸು ಯಾವ್ಯಾವುದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸು ಅದೆಲ್ಲ ಹೇಳ್ತಾ ಹೋಗ್ತೀನಿ. ಹಾಗೆ ನಿಮ್ಗೆ ಏನು ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿದ್ರೆ ಅದನ್ನು ನಾನು ಫಾಲೋ ಮಾಡ್ತೀನಿ. ಸೊ ಲಾಸ್ಟ್ ವೀಕು ಆ್ಯಸ್ ವಿ ಡಿಸ್ಕಸ್ಡ್ ಮೆಂಡೆಲಿಯನ್ ಲಾಸ್ ಏನಿತ್ತು, ಲಾ ಆಫ್ ಸೆಗ್ರಿಗೇಷನ್, ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಮೊನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಕೆಲವು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಬಗ್ಗೆ ನಾನು ಹೇಳಿದ್ದೆ, ಅದೆಲ್ಲ ಇಂಪಾರ್ಟೆಂಟ್ ಅಂತ. ಮತ್ತು ಆ ಕನ್ಸೆಪ್ಟ್ಸಲ್ಲೇ ಯಾವ್ಯಾವ ಥರ ಮಾರ್ಕ್ಸಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತಲೂ ಹೇಳಿದ್ದೆ. ಸೇಮ್ ಪ್ಯಾಟರ್ನ್ ಐ ಫಾಲೋ ಹಿಯರ್ ಆ್ಯಸ್ ವೆಲ್. ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಅಷ್ಟೇ. ಎಲ್ಲೆಲ್ಲಿ ಕನ್ಸೆಪ್ಟ್ಸ್ ಹೇಳ್ತೀನೋ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ಗೆ ಬರುತ್ತೆ ಅಂತಲೂ ಹೇಳ್ತೀನಿ. ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಪೇಪರಲ್ಲಿ, ಆನ್ಸರ್ ಪೇಪರಲ್ಲಿ ಫಾರ್ 70 ಔಟ್ ಆಫ್ 70 ಅಂತಲೂ ಹೇಳ್ತಾ ಹೋಗ್ತೀನಿ. ಸೊ ಆಸ್ ವಿ ಡಿಸ್ಕಸ್ ಮೆಂಡಲ್ ಹೂ ಇಸ್ ಕಾಲ್ಡ್ ದ ಫಾದರ್ ಆಫ್ ಜೆನೆಟಿಕ್ಸ್, ಅವರು ಗ್ರೀನ್ ಪೀ ಪ್ಲಾಂಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಸೊ ಯಾಕೆ ಆ ಡೇಟಾ ತುಂಬ ಅನ್ರೆಕಗ್ನೈಸ್ಡ್ ಆಗಿ ಉಳಿದು ಹೋಯಿತು ತುಂಬ ದಿನಗಳ ಕಾಲ ಅಂತ ಅಂದರೆ, ಟಿಲ್ 1900 the data or whatever he published, it remained really in dark. Why? What are the reasons for Mendelian data to be not published? Though it was published, it was not properly ಎಲ್ಲರಿಗೂ ಗೊತ್ತಿರಲಿಲ್ಲ ಎಷ್ಟೊಂದು ಜನಕ್ಕೆ. ಅದು ಯಾಕೆ ಅಂತ ಹೇಳಿದ್ರೆ ಡ್ಯೂ ಟು ಲ್ಯಾಕ್ ಆಫ್ ಕಮ್ಯುನಿಕೇಷನ್. ಇವತ್ತು ಹೇಗೆ ನಿಮಗೆ ಸೋಷಿಯಲ್ ಮೀಡಿಯಾ ಇದೆ, ಯೂಟ್ಯೂಬ್ ಇದೆ, ಎಲ್ಲರಿಗೂ ರೀಚ್ ಆಗುತ್ತೆ ಇನ್ಫಾರ್ಮೇಷನು, ನ್ಯೂಸ್ ಚಾನಲ್ಸ್ ಇದೆ, ನ್ಯೂಸ್ ಪೇಪರ್ಸ್ ಇದೆ. ಆವತ್ತಿನ ಕಾಲಕ್ಕೆ ಇಷ್ಟೊಂದೆಲ್ಲ ಸೈನ್ಸ್ ಜರ್ನಲ್ಸ್ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾ ಅಂತ ನೀವು ಏನು ಹೇಳ್ತೀರಾ ಅದು ಇರಲಿಲ್ಲ. ಸೊ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಇಸ್ ಒನ್ ಆಫ್ ದ ರೀಸನ್ಸ್ ವೈ ಮೋಸ್ಟ್ ಆಫ್ ಹಿಸ್ ಡೇಟಾ ರಿಮೇನ್ ಅನ್ನೋನ್ ಫಾರ್ ಮೆನಿ ಆಫ್ ದ ಸೈಂಟಿಸ್ಟ್. ಆ್ಯಂಡ್ ನಿಮಗೆ ಗೊತ್ತು, ಜೀನ್ಸನ್ನು ಅವರು ಫ್ಯಾಕ್ಟರ್ಸ್ ಅಂತ ಕರೆದ್ರು. ಸೊ ಫ್ಯಾಕ್ಟರ್ಸ್ ಅನ್ನೋದು ಬ್ಲೆಂಡ್ ಆಗಲ್ಲ, ನಾನು ಹೇಳಿದ್ದೆ, ಮಿಕ್ಸ್ ಆಗಲ್ಲ ಅಂತ ಹೇಳಿದ್ದೆ. ಸೊ ಅದನ್ನು ಎಷ್ಟೊಂದು ಜನ ದೇ ಕುಡ್ ಎಕ್ಸೆಪ್ಟ್ ದಿಸ್ ಮ್ಯಾಟರ್ ದಟ್ ಫ್ಯಾಕ್ಟರ್ ಡು ನಾಟ್ ಬ್ಲೆಂಡ್ ವಿತ್ ಈಚ್ ಅದರ್. ಆ್ಯಂಡ್ ಥರ್ಡ್ಲಿ ಯೂಸೇಜ್ ಆಫ್ ಮ್ಯಾಥಮೆಟಿಕ್ಸ್. ನಿಮ್ಗೆ ಹೇಳಿದ್ದೆ, Mendel ಅವರೇ he was the first to use mathematical techniques and statistical methods to decode a lot of biological problems. ಅದು ಎಷ್ಟೋ ಜನಕ್ಕೆ ಅನ್ಎಕ್ಸೆಪ್ಟಬಲ್ ಆಯಿತು. ದೆನ್ ಫೋರ್ತ್ ಪಾಯಿಂಟ್ ಇಸ್, ಇದೆಲ್ಲ ಫ್ಯಾಕ್ಟರ್ಸ್ ಅಂತ ಅವ್ರು ಏನು ಹೇಳ್ತಾ ಇದ್ರು ಅದಕ್ಕೆ ಏನೂ ಫಿಸಿಕಲ್ ಪ್ರೂಫ್ ಇರಲಿಲ್ಲ. ನಿಮಗೆ ಗೊತ್ತು, ಮೈಕ್ರೋಸ್ಕೋಪಿ ಅನ್ನೋದು ತುಂಬಾ ಇಟ್ ಬಿಕೇಮ್ ವೆರಿ ಇಂಪಾರ್ಟೆಂಟ್ ಇನ್ ದ ಡೆವಲಪ್ಮೆಂಟ್ ಆಫ್ ಬಯಾಲಜಿ ಆ್ಯಂಡ್ ಆಲ್ಸೋ ಮೈಕ್ರೋಬಯಾಲಜಿ. ಎಷ್ಟೊಂದು ಈ ಸೆಲ್ಲಲ್ಲಿರಬಹುದು, DNA ಇರಬಹುದು, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಇರಬಹುದು, ವೈರಲ್ ಪಾರ್ಟಿಕಲ್ಸ್ ಇರಬಹುದು, ಇದೆಲ್ಲನೂ ಮೈಕ್ರೋಸ್ಕೋಪ್ ಡೆವಲಪ್ ಆಗೋದಕ್ಕಿಂತ ಮುಂಚೆನೇ ಬೇರೆ ಥರ ಯಾರೆಲ್ಲ ಸೈಂಟಿಸ್ಟು ಅದಕ್ಕೆ ಮುಂಚೆ ಇದ್ದರೂ ಅವರೇ ಬೇರೆ ಥರ ನಂಬಿದ್ರು. ಆಫ್ಟರ್ ದ ಇನ್ವೆನ್ಷನ್ ಆಫ್ ಮೈಕ್ರೋಸ್ಕೋಪ್ ಏನಾಯಿತು, ತುಂಬ ಚೇಂಜಸ್ ಆಯಿತು ಬಯಾಲಜಿ ಫೀಲ್ಡಲ್ಲಿ. ಸೊ ಮೈಕ್ರೋಸ್ಕೋಪ್ ಯಾವಾಗ ಬಂತು ಅದಾದಮೇಲೆ ಸೆಲ್ ಡಿವಿಷನ್ನ ಕಂಡು ಹಿಡಿದ್ರು. ಸೆಲ್ ಡಿವಿಷನ್ ಹೇಗಾಗುತ್ತೆ ಅಂತ ಗೊತ್ತಾಯಿತು. ಸೆಲ್ ಅನ್ನೋ ಟರ್ಮ್ ಬಂತು. ಅದಾದಮೇಲೆ ಕ್ರೋಮೋಸೋಮ್ಸ್ ಅನ್ನೋದು ಬಂತು, ನ್ಯೂಕ್ಲಿಯಸ್ ಅನ್ನೋದು ಬಂತು. ಅಫ್ಕೋರ್ಸ್ ಆಫ್ಟರ್ ದಟ್ ಕ್ರೋಮೋಸೋಮ್ಸ್ ಅನ್ನೋದು ಬಂತು. ಸೊ ಕ್ರೋಮೋಸೋಮ್, ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಕ್ರೋಮಾ ಇಸ್ ಕಲರ್, ಸೋಮಾ ಇಸ್ ಬಾಡಿ. ಇದು ಎಲ್ಲಿ ಬಯಾಲಜಿಯಲ್ಲಿ ನೀವು ನೋಡಿದ್ರು ಹ್ಯಾವ್ ಟು ಡಿಕೋಡ್ ದಿಸ್. ಕ್ರೋಮಾ ಇಸ್ ಕಲರ್ ಆ್ಯಂಡ್ ಸೋಮಾ ಇಸ್ ಬಾಡಿ. ಇಟ್ಸ್ ಸೇಮ್ ಫಾರ್ ಎನಿಥಿಂಗ್. ಸೊ ಕಲರ್ಡ್ ಬಾಡಿ ಇಸ್ ಕಾಲ್ಡ್ ಆಸ್ ಕ್ರೋಮೋಸೋಮ್ಸ್ ಅಂತ ಹೇಳ್ತಾರೆ. ಸೊ ಕ್ರೋಮೋಸೋಮ್ಸನ್ನ ನಾವು ಡಿಸ್ಕವರ್ ಮಾಡಿದ್ಮೇಲಿಂದ, ಮೈಕ್ರೋಸ್ಕೋಪಿ ಬಂದಮೇಲಿಂದ, ಸೊ ಲಾಟ್ ಆಫ್ ಚೇಂಜಸ್ ಹ್ಯಾಪನ್ ಆ್ಯಕ್ಚುಲಿ. ಇಲ್ಲಿ 3 ಸೈಂಟಿಸ್ಟ್ ಬರ್ತಾರೆ ಹೂ ಇಂಡಿಪೆಂಡೆಂಟ್ಲಿ ರೀಡಿಸ್ಕವರ್ಡ್ ಮೆಂಡೆಲಿಯನ್ ವರ್ಕ್. ಅಂದರೆ ಒಂದು ಕಾಲ ಆದಮೇಲೆ ಮೆಂಡೆಲ್ ಏನು ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತೇ ಇರೋದಿಲ್ಲ. 3 ಸೈಂಟಿಸ್ಟ್, ಹ್ಯೂಗೋ ಡೆ ವೆರಿಸ್, ಡಿಜಿಟಲ್ ಬೋರ್ಡ್
ಬಿಕಮ್ ಟ್ರಿಕ್ಕಿ. ಓಕೆ, ಹ್ಯೂಗೋ ಡೇವಿಸ್, ಕಾರ್ಲ್ ಕೊರನ್ಸ್ ಮತ್ತು ವಾನ್ ಚೆಮ್ಮಾಕ್ ಅಂತ 3 ಸೈಂಟಿಸ್ಟ್ ಬಂದು ಇಂಡಿಪೆಂಡೆಂಟ್ ಆಗಿ ಮೆಂಡಲ್ ಅವರು ಏನೇನೆಲ್ಲ ಕೆಲಸ ಮಾಡಿದ್ರು ಅದನ್ನು ರೀಡಿಸ್ಕವರ್ ಮಾಡ್ತಾ ಹೋಗ್ತಾರೆ. ಸೊ ಆವಾಗ ನಮಗೆ ಮೆಂಡಲ್ ಏನೇನು ಮಾಡಿದ್ರು ಅದನ್ನು ಬೇರೆ ಥರ ಫರ್ದರ್ ಸ್ಟಡೀಸ್ ಮಾಡಿ ಎಷ್ಟೊಂದು ಡೇಟಾ ಹೊರಗೆ ಬರುತ್ತೆ. ಅವರು ಫ್ಯಾಕ್ಟರ್ಸ್ ಅಂತ ಕರೆದಿದ್ದನ್ನು ಜೀನ್ ಅಂತ ಇನ್ನೊಬ್ರು ಕರೆದ್ರು. ಆ ಜೀನ್ ಅಂದರೆ ಏನು ಅದೆಲ್ಲ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಲ್ಲಿ ನಾವು ಓದ್ತಾ ಹೋಗ್ತೀವಿ. ಸೊ ಇವರು ಇದನ್ನು ರೀಡಿಸ್ಕವರ್ ಮಾಡ್ತಾರೆ. ಆ್ಯಂಡ್ 1902 ಅಲ್ಲಿ ವಾಲ್ಟರ್ ಸುಟನ್ ಆ್ಯಂಡ್ ಥಿಯೋಡರ್ ಬೊವೇರಿ ಅನ್ನೋರು ಕ್ರೋಮೋಸೋಮ್ಸ್ ಮತ್ತು ಫ್ಯಾಕ್ಟರ್ಸು ಜೀನ್ಸ್ ಅನ್ನೋದನ್ನು ಎರಡನ್ನು ಈಕ್ವೇಟ್ ಮಾಡಿ ಎರಡು ಹೇಗೆ ಸಿಮಿಲಾರಿಟೀಸ್ ಇದೆ, ಎರಡರಲ್ಲೂ ಏನೇನು ಡಿಫ್ರೆನ್ಸಸ್ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಸೊ ವಾಲ್ಟರ್ ಸುಟನ್ ಆ್ಯಂಡ್ ಥಿಯೋಡರ್ ಬೊವೇರಿ ತುಂಬ ಇಂಪಾರ್ಟೆಂಟು, ಅವ್ರ ರೋಲು ತುಂಬ ಅವ್ರ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಅವ್ರು ಏನಂದರೆ ಕ್ರೋಮೋಸೋಮ್ಸ್ ಮತ್ತು ಜೀನ್ಸು ಎರಡು ಪೇರ್ ಆಗಿ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಯು ನೋ ದಟ್ ನಾವು ಜೀನ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ ಇನ್ ಡೀಟೇಲ್ ಆಗಿ ಮಾಲಿಕ್ಯುಲರ್ ಲೆವೆಲಲ್ಲಿ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಲ್ಲಿ ಓದ್ತೀರಾ. ಬಟ್ ಇಲ್ಲಿ ಕ್ರೋಮೋಸೋಮ್ಸ್ ಅಂದರೆ ನಿಮಗೆ ಗೊತ್ತು, ಈ ಥರ 4 ಆರ್ಮ್ಸ್ ಇರುತ್ತೆ. ಇದನ್ನು ಮುಂದೆ ಓದ್ತೀರಾ. ಬಟ್ ಸ್ಟಿಲ್ ಅಲೀಲ್ಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಜೀನ್ಸ್ ಅಂದರೆ ಏನು, ಕ್ರೋಮೋಸೋಮ್ಸ್ ಅಂದರೆ ಏನು. ಸೊ ಇಲ್ಲಿ ಕೆಲವು ಸಿಮಿಲಾರಿಟೀಸು ಡಿಫ್ರೆನ್ಸಸ್ಸನ್ನು ಕೊಟ್ಟಿದ್ದಾರೆ. ಕಂಪ್ಯಾರಿಸನ್ ಆಫ್ ಜೀನ್ಸ್ ಆ್ಯಂಡ್ ಕ್ರೋಮೋಸೋಮ್ಸು ಏನಂದರೆ ಬೋತ್ ಅಕರ್ಸ್ ಇನ್ ಪೇರ್ಸ್. ಕ್ರೋಮೋಸೋಮ್ಸ್ ಇರಬಹುದು, ಜೀನ್ಸ್ ಇರಬಹುದು, ಎರಡು ಯಾವತ್ತೂ ಪೇರಲ್ಲಿರುತ್ತೆ. ಆ್ಯಂಡ್ ಆ್ಯಕ್ಚುಲಿ ದಿಸ್ ಕಾಲಮ್ ಈಸ್ ಫಾರ್ ಕ್ರೋಮೋಸೋಮ್. Okay, this is chromosome. This is for chromosome. And this is for gene. So genes and chromosomes both occur in pair. ಮತ್ತು ಸೆಗ್ರಿಗೇಷನ್ ಅಟ್ ದ ಟೈಮ್ ಆಫ್ ಗ್ಯಾಮೆಟ್ ನಾವು ಜೀನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕ್ರೋಮೋಸೋಮು ಅದೇ ಥರ, ಇಟ್ ವಿಲ್ ಸೆಗ್ರಿಗೇಟ್ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಆ್ಯಂಡ್ ಒನ್ ಆಫ್ ಈಚ್ ಪೇರ್ ಇಸ್ ಟ್ರಾನ್ಸ್ಮಿಟೆಡ್ ಟು ಗ್ಯಾಮೆಟ್. ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ದೆನ್ ಇಂಡಿಪೆಂಡೆಂಟ್ ಪೇರ್ಸ್ ಸೆಗ್ರಿಗೇಟ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಕ್ರೋಮೋಸೋಮ್ಸಲ್ಲಿ ಇಂಡಿಪೆಂಡೆಂಟ್ ಪೇರು ಇಂಡಿಪೆಂಡೆಂಟ್ ಆಗುತ್ತೆ, ವೆರಾಸ್ ಇನ್ ಜೀನ್ ಒನ್ ಪೇರ್ ಸೆಗ್ರಿಗೇಟ್ಸ್ ಇಂಡಿಪೆಂಡೆಂಟ್ ಆಫ್ ಅನದರ್ ಪೇರ್. So this is the only difference actually. This is the only difference between the gene and chromosome. ಮುಂದೆ ನಾವು ಇದೇನಂತ ಓದ್ತಾ ಹೋಗ್ತೀವಿ, ವೈ ಅಂತ. ಸೊ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಏನು ಹೇಳುತ್ತೆ ಅಂದರೆ pairing and separation of a pair of chromosome lead to the segregation of pair of factor they carry ಅಂತ. ಸೊ ಫ್ಯಾಕ್ಟರ್ ಅಂದರೆ ಇಲ್ಲಿ ವಾಟ್ ಇಸ್ ಫ್ಯಾಕ್ಟರ್? Factor is always gene. You have to decode that factor as gene. So that is chromosome. So basically ಅವರು ಮೆಂಡಿಲಿಯನ್ ಪ್ರಿನ್ಸಿಪಲ್ಸ್ ಏನೇನಿತ್ತೋ ಅಲ್ಲಿ ಜೀನ್ಸ್ ಅಂತ ಹೇಳಿದರು, ಅದನ್ನು ಕ್ರೋಮೋಸೋಮ್ಸ್ ಜೊತೆ ಈಕ್ವೇಟ್ ಮಾಡಿ ಅದನ್ನು ಫರ್ದರ್ ಸ್ಟಡೀಸ್ ಮಾಡೋದಕ್ಕೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಸೊ ವಿ ಹ್ಯಾಡ್ ಡಿಸ್ಕಸ್ಡ್ ವಾಟ್ ಈಸ್ ಇನ್ಹೆರಿಟೆನ್ಸ್, ವಾಟ್ ಈಸ್ ವೇರಿಯೇಷನ್ ಅಂತ. ಅದ್ರ ಬಗ್ಗೆ ನಿಮಗೆ ಕನ್ಸೆಪ್ಷುಯಲ್ ಕ್ಲಾರಿಟಿ ಇದೆ ಅಂತ ಅನ್ಕೋತೀನಿ. ಸೊ ಬೇಸಿಕಲಿ ಕ್ರೋಮೋಸೋಮಲ್ ಸೆಗ್ರಿಗೇಷನ್, ಹೇಗೆ ಕ್ರೋಮೋಸೋಮು ಸೆಲ್ ಡಿವಿಷನ್ ಸಮಯದಲ್ಲಿ ಸೆಪ್ರೇಟ್ ಆಗುತ್ತೆ, ಸೆಗ್ರಿಗೇಷನ್ ಆಗುತ್ತೆ, ಅದ್ರ ಜೊತೆಗೆ ಮೆಂಡಿಲಿಯನ್ ಪ್ರಿನ್ಸಿಪಲ್ಸ್ ಏನಿತ್ತು, ಮೆಂಡಲ್ ಅವರು ಜೀನ್ಸ್ ಬಗ್ಗೆ ಏನು ಓದಿದ್ರೋ ಅಂದರೆ ಇಲ್ಲೇನು ಫ್ಯಾಕ್ಟರ್ಸ್ ಬರುತ್ತೆ. ಸೊ ಕ್ರೋಮೋಸೋಮಲ್ ಸೆಗ್ರಿಗೇಷನ್, along with it they are discussing about factors. Mendel ಏನು ಬಗ್ಗೆ ಹೇಳಿದ್ರು? ಫ್ಯಾಕ್ಟರ್ಸ್ ಬಗ್ಗೆ ಹೇಳಿದರು. ಫ್ಯಾಕ್ಟರ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಜೀನ್ಸ್. ಸೊ ಇದೆರಡನ್ನು ಈಕ್ವೇಟ್ ಮಾಡಿ ಓದೋದಕ್ಕೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳ್ತಾರೆ. ಓಕೆನಾ? So Thomas Hunt Morgan is one of the important scientists. So scientist names are important actually. ಎಲ್ಲಾದರೂ ನೀಟ್ ಎಕ್ಸಾಮಲ್ಲಿ ಬರಬಹುದು, ಅಥವಾ ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಬರಬಹುದು, ಅಥವಾ ನಿಮಗೆ MCQಸಲ್ಲಿ ಬರಬಹುದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ರಿಮೆಂಬರ್ ಅ ಫ್ಯೂ ಸೈಂಟಿಸ್ಟ್ ನೇಮ್ಸ್. ನಾನು ಮೋಸ್ಟ್ ಆಫ್ ದ ಸೈಂಟಿಸ್ಟ್ ಯಾರೆಲ್ಲ ಬರ್ತಾರೆ ಈ ಚಾಪ್ಟರಲ್ಲಿ ಅವ್ರು ಎಲ್ಲರನ್ನೂ ಮೆನ್ಷನ್ ಮಾಡಿದ್ದೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಫರ್ದರ್ ಏನಾದರೂ ಇದ್ದರೆ ನಿಮಗೆ ಕಮೆಂಟ್ಸ್ ಮೂಲಕ ಹೇಳಿ ನನಗೆ. ಸೊ ಥಾಮಸ್ ಹಂಟ್ ಮೋರ್ಗನ್, ಹಿಸ್ ಆಲ್ಸೋ ಕಾಲ್ಡ್ ಅಸ್ TH ಮೋರ್ಗನ್. ಅವ್ರು ಏನು ಮಾಡ್ತಾರೆ ಅಂದರೆ ಏನೆಲ್ಲ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳಿದ್ರು, ವಾಲ್ಟರ್ ಸುಟನ್ ಅಂಡ್ ಬೊವೇರಿ ಇರಬಹುದು ಅಥವಾ ಕಾರ್ಲ್ ಕೊರನ್ಸ್ ಅವರೆಲ್ಲ ಏನೇನು ಇದು ಮಾಡಿದ್ರು ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟಲಿ ವೆರಿಫೈ ಮಾಡ್ತಾರೆ. ಸೊ ಸೈನ್ಸ್ ಇಸ್ ದ ಬ್ಯೂಟಿ ಆಫ್ ಸೈನ್ಸ್ ಇಸ್ ದಟ್ ಎವ್ರಿಥಿಂಗ್ ಇಸ್ ಎಕ್ಸ್ಪೆರಿಮೆಂಟಲಿ ದಿಲ್ ಟ್ರೈ ಟು ವೆರಿಫೈ ಇಟ್, ರೈಟ್? ಯಾವುದನ್ನು ನಾವು ಮೂಢವಾಗಿ ನಂಬಲ್ಲ. ಸೊ ಎಕ್ಸ್ಪೆರಿಮೆಂಟಲಿ ದಿಲ್ ಟ್ರೈ ಟು ವೆರಿಫೈ ದಿಸ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸು. ಹೇಗೆ ಮಾಡ್ತಾರೆ ಅದನ್ನು ಅಂದರೆ,
ಸೊ ಆ್ಯಕ್ಚುಲಿ ಯು ಮೈಟ್ ಹ್ಯಾವ್ ಹರ್ಡ್ ದಿಸ್ ನೇಮ್ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ ಅಂತ ಫ್ರೂಟ್ ಫ್ಲೈಸು. ಸೊ ದೇ ಆರ್ ಕಾಲ್ಡ್ ಎಸ್ ಸಿಂಡ್ರೆಲ್ಲಾ ಆಫ್ ಜೆನೆಟಿಕ್ಸ್. ಸೊ ಆಲ್ ಜೆನೆಟಿಕ್ ಸ್ಟಡೀಸ್ಗೆ ಮಾಡೆಲ್ ಆರ್ಗ್ಯಾನಿಸಮ್ಸ್ ಆಗಿ ಯೂಸ್ ಮಾಡ್ತಾರೆ. ಯಾಕಂದರೆ ಇದ್ರ ಜೀನ್ಸು ನಮ್ಮ ಜೀನ್ಸ್ ಜೊತೆಗೆ ತುಂಬ ಸಿಮಿಲಾರಿಟೀಸ್ ಇರುತ್ತೆ ಮತ್ತು ಕೆಲವು ಫ್ಯಾಕ್ಟರ್ಸ್ ಇದೆ, ಅದು ಹೇಳ್ತೀನಿ. ಅದರಿಂದ ತುಂಬ ಈಸಿ ಆಗುತ್ತೆ ಅದ್ರ ಬಗ್ಗೆ ಓದೋದಕ್ಕೆ. ಸೊ ದಿಲ್ ಟೇಕ್ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ ಆ್ಯಸ್ ದ ಮಾಡೆಲ್ ಆರ್ಗ್ಯಾನಿಸಮ್ ಟು ಸ್ಟಡಿ ದ ಜೆನೆಟಿಕ್ಸ್ ಡೇಟಾ ವಾಟ್ ಎವರ್. ಸೊ ವೈ ದೇ ಯೂಸ್, ಸೊ ಇವರು ಕೂಡ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ನ ತೊಗೊಳ್ತಾರೆ, ಫ್ರೂಟ್ ಫ್ಲೈಸನ್ನು ತೊಗೊಂಡು ಅದ್ರ ಬಗ್ಗೆ ಅದನ್ನು ಇಟ್ಕೊಂಡು ಜೆನೆಟಿಕ್ ಸ್ಟಡೀಸ್ ಏನಿತ್ತೋ ಅದನ್ನು ಮಾಡ್ತಾರೆ. ಯಾಕೆ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ನೇ ತೊಗೊಳ್ತಾರೆ ಅಂದರೆ, ಸೊ ದೇ ಕ್ಯಾನ್ ಬಿ ಗ್ರೋನ್ ಆನ್ ಸಿಂಪಲ್ ಸಿಂಥೆಟಿಕ್ ಮೀಡಿಯಮ್. ಸೊ ಒಂದು ಸಿಂಥೆಟಿಕ್ ಮೀಡಿಯಮಲ್ಲಿ ಸಿಂಪಲ್ ಆಗಿರೋ ಸಿಂಥೆಟಿಕ್ ಅಂದರೆ ಆರ್ಟಿಫಿಷಿಯಲ್ ಮೀಡಿಯಮಲ್ಲಿ ಅದನ್ನು ಈಸಿಯಾಗಿ ಬೆಳಿಬಹುದಾಗಿರುತ್ತೆ. ಆ್ಯಂಡ್ ಕಂಪ್ಲೀಟ್ ಲೈಫ್ ಸೈಕಲ್ ಟೇಕ್ಸ್ ಓನ್ಲಿ 2 weeks. 2 ವೀಕಲ್ಲಿ ಇದ್ರ ಕಂಪ್ಲೀಟ್ ಲೈಫ್ ಸೈಕಲ್ಲೇ ಮುಗಿಯುತ್ತೆ. ದೆನ್ ಸಿಂಗಲ್ ಮೇಟಿಂಗ್ ಯೂಸ್ ಟು ಪ್ರೊಡ್ಯೂಸ್ ಲಾಟ್ಸ್ ಆಫ್ ಪ್ರೋಜನಿ ಫ್ಲೈಸ್. ಸೊ ಇಟ್ಸ್ ವೆರಿ ಈಸಿ, ಲಾಟ್ಸ್ ಆಫ್ ಪ್ರೋಜನಿ ಸಿಗುತ್ತೆ. ಆ್ಯಂಡ್ ಕ್ಲಿಯರ್ ಡಿಫ್ರೆನ್ಸಿಯೇಷನ್ ಆಫ್ ಸೆಕ್ಸಸ್, ದಟ್ ಈಸ್ ಮೇಲ್ ಆ್ಯಂಡ್ ಫೀಮೇಲ್. ತುಂಬ ಈಸಿಯಾಗಿ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸಸ್ನ ಡಿಫ್ರೆನ್ಷಿಯೇಟ್ ಮಾಡಬಹುದಾಗಿರುತ್ತೆ. ಮತ್ತು ಹೆರಿಡಿಟ್ರಿ ವೇರಿಯೇಷನ್ ಕ್ಯಾನ್ ಬಿ ಸೀನ್ ವಿತ್ ಲೋ ಪವರ್ ಮೈಕ್ರೋಸ್ಕೋಪ್. ಅಂದರೆ ಏನೆಲ್ಲ ಜೀನ್ನಲ್ಲಿ ಚೇಂಜಸ್ ಇರುತ್ತೆ ಕೆಲವು, ಅದನ್ನು ಲೋ ಪವರ್ ಮೈಕ್ರೋಸ್ಕೋಪಲ್ಲೇ ನಾವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಸೊ ಹೀ ಚೂಸ್ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ ಟು ಸ್ಟಡಿ ಹಿಸ್ ಜೆನೆಟಿಕ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸನ್ನು. ಸೊ ಏನಂದರೆ chromosomal theory of inheritance is responsible for the variation that sexual reproduction produces. So variation ಅಂದರೆ ಏನು ಅಂತ ಹೇಳಿದ್ದೆ, how a progeny is different from its parent. ನೀವು ನಿಮ್ಮ ಪೇರೆಂಟ್ಸ್ಗಿಂತ ಹೇಗೆ ಡಿಫ್ರೆಂಟ್ ಆಗಿರ್ತೀರಿ ಅದನ್ನು ವೇರಿಯೇಷನ್ ಅಂತ ಹೇಳ್ತಾರೆ. ನಿಮ್ಮ ಪೇರೆಂಟ್ಸ್ಗೆ ನಿಮಗೆ ಇರೋ ಸಿಮಿಲಾರಿಟೀಸ್ ಆರ್ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸು ಏನೆಲ್ಲ ಕಾಣಿಸುತ್ತೆ ಅದಕ್ಕೆ ನಾವು ಏನು ಹೇಳ್ತೀವಿ, ಕೆಲವು ಕಾಣಿಸ್ಬಹುದು ಕೆಲವು ಕಾಣಿಸದೇ ಇರಬಹುದು, ಅದಕ್ಕೆ ಇನ್ಹೆರಿಟೆನ್ಸ್ ಆರ್ ಹೆರಿಡಿಟಿ ಅಂತ ಹೇಳ್ತಾರೆ. ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಎರಡೂ ಕೂಡ ಜೆನೆಟಿಕ್ಸಲ್ಲಿ ಬೋತ್ ಲೈಕ್ ಪ್ಯಾರಲಲ್ಲಿ ಹೋಗುತ್ತೆ. ಸೊ ಇದನ್ನು ಓದೋದಕ್ಕೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಒನ್ ಆಫ್ ದ ರೀಸನ್ಸ್ ಫಾರ್ ವೇರಿಯೇಷನ್. ಇನ್ನೊಂದು ರೀಸನ್ ಇದೆ, ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ವೇರಿಯೇಷನ್ಸ್ಗೆ ಏನೇನೆಲ್ಲ ರೀಸನ್ಸ್ ಅಂತ. ಸೊ ಫಸ್ಟ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್ ಆರ್ 2 key terms. ಇಲ್ಲಿ 2 key terms ಬರುತ್ತೆ. ಇದು ಏನಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಹೇಳ್ತೀನಿ ನಾನು. ಸೊ TH Morgan ಬಗ್ಗೆ ಹೇಳಿದೆ. ಸೊ TH Morgan ಬೇಸಿಕಲಿ ಹಿಲ್ ಯೂಸ್ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್. ಸೊ ಈ ಕ್ವೆಶನ್ನು ಇಲ್ಲಿ ಏನು ಹೆಡ್ಡಿಂಗ್ ಇದೆ ಈ ಥರನೇ 5 marksಗೆ ಯೂಶ್ವಲಿ ಬರುತ್ತೆ. ಸೊ ಇದು ನೋಡ್ಕೊಳ್ಳಿ, ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. Morgan's experiment on Drosophila to show the relation between linkage and recombination. ಸೊ ಇದಕ್ಕೆ ಮುಂಚೆ ಇದು ಆ್ಯಕ್ಚುಲಿ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್ ಏನು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಅವ್ರು ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅನ್ನೋದನ್ನು ನೋಡೋಣ ಫಸ್ಟು. ಸೊ ಬೇಸಿಕಲಿ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ ಡೈಹೈಬ್ರಿಡ್ ಕ್ರಾಸನ್ನು ಮಾಡ್ತಾರೆ ಆ್ಯಕ್ಚುಲಿ ಇಲ್ಲಿ. ಸೊ ಮೆಂಡಲ್ ಹೇಗೆ ನಾವು ಮೆಂಡಲ್ ಲಾಸಲ್ಲಿ ನೋಡಿದ್ವಿ, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟಲ್ಲಿ ಅವರು 2 characters ತಗೊಳ್ತಾರೆ. ಡೈಹೈಬ್ರಿಡ್ ಕ್ರಾಸ್ ಅಂದ್ರೆ ಏನು, ಬೇಸಿಕಲಿ ದೇ ಕ್ರಾಸ್ 2 organisms which differ in 2 pairs of contrasting characters. ಅದೇ ಡೈಹೈಬ್ರಿಡ್ ಕ್ರಾಸು. ಅದನ್ನೇ ಮಾರ್ಗನ್ ಕೂಡ 2 ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಡಿಫರ್ ಆಗುವಂಥದ್ದನ್ನು ತಗೊಂಡು ಮಾಡ್ತಾರೆ. ಅದೇನೆಂದರೆ ಅದ್ರ ಬಾಡಿ ಲೈಕ್ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ದು ಎಲ್ಲೋ ಬಾಡಿ ಇರುತ್ತೆ ಮತ್ತು ವೈಟ್ ಆರ್ ರೆಡ್ ಐ ಇರುತ್ತೆ. ಸೊ ಇಲ್ಲಿ ಎಲ್ಲೋ ಬಾಡಿ ಐ ಥಿಂಕ್ ಇಟ್ಸ್ ನಾಟ್ ವಿಸಿಬಲ್. ಸೊ ಎಲ್ಲೋ ಬಾಡಿ ಮತ್ತು ವೈಟ್ ಐ ರೆಡ್ ಐ ಮತ್ತು ವೈಟ್ ಐನ ತಗೊಂಡು ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ಎಕ್ಸ್ಪೆರಿಮೆಂಟನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಪೇರೆಂಟಲ್ ಟೈಪು ಇಫ್ ಯು ಸಿ ಪೇರೆಂಟಲ್ ಟೈಪು 98.7% ಬರುತ್ತೆ ಫಸ್ಟ್ ಕೇಸಲ್ಲಿ. ಸೆಕೆಂಡ್ ಕೇಸಲ್ಲಿ ರೀಕಾಂಬಿನೆಂಟ್ ಟೈಪ್ ಬಂದು 1.3% ಅಷ್ಟೇ ಬರುತ್ತೆ. ಸೊ ಇಟ್ಸ್ ವೆರಿ ಲೆಸ್ ಕಂಪ್ಯಾರಿಟಿವ್ಲಿ, ರೈಟ್. ಪೇರೆಂಟಲ್ ಟೈಪ್ ಹೇಗಿತ್ತು, ವೇರಿಯೇಷನ್ಸ್ ಜಾಸ್ತಿ ಇರಲ್ಲ. ಸೊ ದೆರ್ ವಿಲ್ ಬಿ ವೆರಿ ಲೆಸ್ ವೇರಿಯೇಷನ್. ಸೊ ರೀಕಾಂಬಿನೇಷನ್ ಅಂದರೆ ವೇರಿಯೇಷನ್ ಅಂತ ತಿಳ್ಕೊಳ್ಬೇಕು. ಸೊ ರೀಕಾಂಬಿನೇಷನ್ ತುಂಬ ಕಡಿಮೆ ಇರುತ್ತೆ. ವೆರಸ್ ಇನ್ ಸೆಕೆಂಡ್ ಕೇಸ್ ಏನಾಗುತ್ತೆ, ಪೇರೆಂಟಲ್ ಟೈಪು ಐ ಥಿಂಕ್ ಇಟ್ಸ್ ಲೆಸ್ ವಿಸಿಬಲ್ ಬಟ್ ಇಟ್ಸ್ ಜಸ್ಟ್ ಈ ನಂಬರ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಸೊ ಕಂಪ್ಯಾರಿಟಿವ್ಲಿ ಇಲ್ಲಿ ಜಾಸ್ತಿ ಬರುತ್ತೆ. ಇದಕ್ಕೆ ರೀಸನ್ ಏನಪ್ಪ ಅಂತ ಹುಡುಕಿದಾಗ ಕ್ರಾಸ್ ಏನಾಗುತ್ತೆ, ದೆರ್ ಇಸ್ ಲೆಸ್ ಚಾನ್ಸಸ್ ಆಫ್ ಕ್ರಾಸಿಂಗ್ ಓವರ್. ಸೊ ನಂಗೆ ಗೊತ್ತು ನೀವು ಫಸ್ಟ್ PUCಯಲ್ಲಿ ಓದಿರ್ತೀರಾ ಮೈಟೋಸಿಸ್, ಮಿಯೋಸಿಸ್, ಕ್ರಾಸಿಂಗ್ ಓವರ್, ಸಿನಾಪ್ಸಿಸ್ ಇದೆಲ್ಲನೂ. ಅದು ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡಲ್ಲ ಸಿನ್ಸ್ ಎಕ್ಸಾಮ್ ಇಸ್ ವೆರಿ ನಿಯರಿಂಗ್. ಐ ಥಿಂಕ್ ಯು ರಿಮೆಂಬರ್ ಆಲ್ ಆಫ್ ದಟ್. ಕ್ರಾಸಿಂಗ್ ಓವರ್ ಅಲ್ಲೇ ಜೀನ್ಸು ಎಕ್ಸ್ಚೇಂಜ್ ಆಗುತ್ತೆ ಬಿಟ್ವೀನ್ ಕ್ರೊಮ್ಯಾಟಿಡ್ಸ್, ರೈಟ್. ಸೊ ಅದು ಏನಾಗುತ್ತೆ, ಲೆಸ್ ಚಾನ್ಸಸ್ ಆಫ್ ಕ್ರಾಸಿಂಗ್ ಓವರ್ ಆಸ್ ದ ಜೀನ್ಸ್ ಫಾರ್ ಬಾಡಿ ಕಲರ್
color and eye color are closely related. So body color and eye color are the, so basically he'll take two characters ಅಂತ ಹೇಳಿದೆ. ಬಾಡಿ ಕಲರ್ ಮತ್ತು ಐ ಕಲರ್ ಅನ್ನೋದು ಟೂ ಕ್ಯಾರೆಕ್ಟರ್ಸ್. ಡೈಹೈಬ್ರಿಡ್ ಕ್ರಾಸಲ್ಲಿ ದೋಸ್ ಆರ್ ದ ಟೂ ಕ್ಯಾರೆಕ್ಟರ್ಸ್ ದಟ್ ಮೋರ್ಗನ್ ಈಸ್ ಸ್ಟಡಿಂಗ್ ಹಿಯರ್. ಅದು ಏನಾಗುತ್ತೆ ಅಂದರೆ ಕ್ಲೋಸ್ ಆಗಿ ಪ್ಲೇಸ್ ಆಗಿರುತ್ತೆ ಕ್ರೋಮೋಸೋಮ್ ಮೇಲೆ. ಸೊ ಇದನ್ನು ತಿಳ್ಕೊಬೇಕಂದ್ರೆ 1 second, ಯು ಹ್ಯಾವ್ ಟು ನೋ ವಾಟ್ ಈಸ್ ಲಿಂಕೇಜ್ ಆ್ಯಂಡ್ ವಾಟ್ ಈಸ್ ರೀಕಾಂಬಿನೇಷನ್ ಬಿಫೋರ್ ದ್ಯಾಟ್. ಸೊ ಬೇಸಿಕಲಿ ಮೋರ್ಗನ್ ಡೈಹೈಬ್ರಿಡ್ ಕ್ರಾಸಲ್ಲಿ ಏನು ಹೇಳ್ತಾರೆ ಅಂದರೆ, two genes in a dihybrid cross were situated on the same chromosome due to physical association or linkage of two genes. ಅಂದ್ರೆ ಒಂದು ಕ್ರೋಮೋಸೋಮ್ ಈ ತರ ಇರುವಾಗ ಕ್ಲೋಸ್ ಅಸೋಸಿಯೇಷನ್, ಇದು ಬೇರೆ ಕ್ಯಾರೆಕ್ಟರ್ಗೆ ಕೋಡ್ ಮಾಡ್ತಿರತ್ತೆ. ಇದು ಎ ಅಂತ ಇಟ್ಕೊಳ್ಳೋಣ, ಇದು ಬಿ ಅಂತ ಇಟ್ಕೊಂಡ್ರೆ ಎ ವಿಲ್ ಬಿ ಕೋಡಿಂಗ್ ಫಾರ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಬಿ ವಿಲ್ ಬಿ ಕೋಡಿಂಗ್ ಫಾರ್ ಡಿಫ್ರೆಂಟ್ ಕ್ಯಾರೆಕ್ಟರ್. ಡ್ಯೂ ಟು ದರ್ ಕ್ಲೋಸ್ ಅಸೋಸಿಯೇಷನ್ ದೆರ್ ವಿಲ್ ಬಿ ಎ ಕೈಂಡ್ ಆಫ್ ಲಿಂಕೇಜ್ ಅಂತ ಹೇಳ್ತಾರೆ. ಅಂದರೆ ಫಿಸಿಕಲ್ ಅಸೋಸಿಯೇಷನ್, ಲಿಂಕೇಜ್ ಇಸ್ ಸೇಮ್, ವಾಟ್ ಎವರ್ ಲಿಂಕೇಜ್ ಮೀನಿಂಗ್ ಇದೆ ಅದೇನೆ. ಆ ಫಿಸಿಕಲ್ ಅಸೋಸಿಯೇಷನ್ ಆಫ್ ಜೀನ್ಸ್ ಏನಿರುತ್ತೆ ಕ್ರೋಮೋಸೋಮ್ ಮೇಲೆ, ಅದು ಸೆಗ್ರಿಗೇಟ್ ಆಗೋದು. ವಿತೌಟ್ ಸೆಗ್ರಿಗೇಟ್ ಆಗದೇ ಇರುವಾಗ ಹೇಗೆ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಲಿಂಕೇಜ್. ಲಿಂಕೇಜ್ ಇಸ್ ದ ಫಿಸಿಕಲ್ ಅಸೋಸಿಯೇಷನ್ ಆಫ್ genes on the chromosome basically. And what is recombination? Recombination is the generation of new pattern, new gene combination. So recombination, the name itself says it all. So recombination due to crossing over. Yavaga agate crossing over andre? Meiosis is the time when crossing over happens, right? So meiosis time alli crossing over ಆಗತ್ತೆ, ಅದನ್ನ ರೀಕಾಂಬಿನೇಷನ್ ಅಂತ ಹೇಳ್ತಾರೆ. ಲಿಂಕೇಜ್ ಅಂದರೆ ಒಂದು ಜೀನ್ ಇನ್ಫ್ಲುಯೆನ್ಸು ಇನ್ನೊಂದಕ್ಕೆ ಆಗುತ್ತೆ ಯಾವಾಗ, ಡ್ಯೂ ಟು ದ ಫಿಸಿಕಲ್ ಅಸೋಸಿಯೇಷನ್ ಆನ್ ದ ಕ್ರೋಮೋಸೋಮ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್ ವಿ ನೋ. ಸೊ ನಾನು ಹೇಳಿದೆ ಟೂ ಕ್ಯಾರೆಕ್ಟರಿಸ್ಟಿಕ್ಸ್ನ ತಗೊಂಡು ಮೋರ್ಗನ್ ಸ್ಟಡಿ ಮಾಡಿದ್ರು ಅಂತ. ಒನ್ ಇಸ್ body color, the second is eye color. Eye color banbittu red is the normal wild type. So we'll see what is wild type, what is mutant, and what is parental type and everything. We'll discuss about that. So wild type andre adu change agalla, ಜಾಸ್ತಿ mutations ಆಗಲ್ಲ, ಅದಕ್ಕೆ wild type ಅಂತ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ, ಆ wild type red eye ಅನ್ನೋದು ಜಾಸ್ತಿ ಉಳ್ಕೊಳ್ಳುತ್ತೆ. ಕೇಸ್ ಎ ಅಲ್ಲಿ ಏನಾಗುತ್ತೆ, so the body color and eye color are closely placed. So since it's closely placed, the chromosome is actually less crossing over ಆಗುತ್ತೆ. And less crossing over andre there will be less recombination. And cross B ಅಲ್ಲಿ ಏನಾಗುತ್ತೆ, this is cross B, more chances of crossing over happens because the genes are distantly placed on the chromosome. ಅಂದರೆ ಜೀನ್ಸು ತುಂಬ ದೂರ ಇರೋದ್ರಿಂದ there will be no linkage of the genes and there will be more chances of crossing over or recombination. ಸೊ ಏನು ಅಬ್ಸರ್ವ್ ಮಾಡ್ತಾರೆ ಅಂದರೆ, two genes did not segregate independent of each other. ಸೊ F1 F2 ರೇಷಿಯೋ ನಾವು ಏನು ಮೆಂಡೆಲಿಯನ್ ಇದರಲ್ಲಿ ನೋಡಿದ್ವಿ, ಅದು 9:3:3:1 ಇತ್ತಲ್ಲ ಡೈಹೈಬ್ರಿಡ್ ಕ್ರಾಸಲ್ಲಿ. ಯು ರಿಮೆಂಬರ್ ರೈಟ್, ಫಿನೋಟಿಪಿಕ್ ರೇಷಿಯೋ 9:3:3:1 ಇತ್ತು. ಅದನ್ನು ಫಾಲೋ ಮಾಡಲ್ಲ. ಯಾಕೆ ಅಂದರೆ ಇಲ್ಲಿ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್ ಆಗುತ್ತೆ. ಸೊ ದಿಸ್ ಇಸ್ ದ ಹಿಡನ್ ಥಿಂಗ್ ದಟ್ ಮೆಂಡಲ್ ಹ್ಯಾಡ್ ನಾಟ್ ಎಕ್ಸ್ಪ್ಲೇನ್ಡ್. ಅದನ್ನು ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಕನ್ಕ್ಲೂಷನ್ ಕೊಡ್ತಾರೆ, ಏನಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಜೀನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪರ್ಸೆಂಟೇಜ್ ಆಫ್ ಕ್ರಾಸಿಂಗ್ ಓವರ್. ಸೊ ಕ್ರಾಸಿಂಗ್ ಓವರನ್ನು ಇನ್ನೊಂಥರ ಹೇಗೆ ಓದ್ತೀರಾ ಅಂದರೆ, ನೀವು ರೀಕಾಂಬಿನೇಷನ್ ಅಂತ ಓದ್ತೀರಾ, ರೀಕಾಂಬಿನೇಷನ್ ಆರ್ ವೇರಿಯೇಷನ್ ಅಂತ ಓದ್ತೀರಾ. ಸೊ ಕ್ರಾಸಿಂಗ್ ಓವರ್ ಯಾವಾಗ ಜಾಸ್ತಿ ಇರುತ್ತೆ ಅಂದರೆ, when the distance between two genes is very less. So the distance between gene is directly proportional to the percentage of crossing over. So distance is directly proportional to the percentage of crossing over. So this is the truth. So this is what he'll discover. ಇದನ್ನು ಅವರು ಥಾಮಸ್ ಆ್ಯಂಡ್ ಮೋರ್ಗನ್ ಡ್ರೋಸೋಫಿಲಾ ಸ್ಟಡೀಸ್ ಮಾಡಿದಾಗ ಇದು ಗೊತ್ತಾಗುತ್ತೆ. ಸೊ ಅದನ್ನು ಲಿಂಕೇಜ್ ಆ್ಯಂಡ್ ವೇರಿಯೇಷನ್, ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್ ಅಂತ ಅದನ್ನು ಡಿಫೈನ್ ಮಾಡ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. You have to know what is the meaning of it. And genes that are tightly linked, genes, ಎರಡು ಜೀನ್ಸ್ ತುಂಬ ಟೈಟಾಗಿ ಅಸೋಸಿಯೇಷನ್ ಇದ್ದಾಗ ಅಲ್ಲಿ ಲೋ ರೇಟ್ ಆಫ್ ರೀಕಾಂಬಿನೇಷನ್ ಆಗುತ್ತೆ. ಆ್ಯಂಡ್ ವೆನ್ ದ genes are loosely linked with each other, there will be high chances of recombination happening. So this is the conclusion that is given. One conclusion ಏನಂದರೆ, genes that are tightly linked, there will be low chances of recombination. Genes that are loosely linked, there are high chances of recombination.
ಇದು ಡಿಸ್ಟೆನ್ಸು ಮತ್ತು ರೀಕಾಂಬಿನೇಷನ್, ಬೋತ್ ಥಿಂಗ್ಸ್ ಯು ಶುಡ್ ಆ್ಯಕ್ಚುಲಿ ರಿಮೆಂಬರ್ ಹಿಯರ್. ಒನ್ ಇಸ್ ದಿಸ್ ಆ್ಯಂಡ್ ದ ಅದರ್ ಒನ್ ಇಸ್ ಪ್ರೀವಿಯಸ್ ಸ್ಲೈಡ್, ವಾಟ್ ಎವರ್. ಜೀನ್ tightly linked, very low recombination rate. Gene that are loosely linked, very high recombination rate. So this is the conclusion of Morgan's experiment on Drosophila melanogaster. So coming to gene map, so this is very artha ಮಾಡ್ಕೊಳ್ಳೋದಕ್ಕೆ ಇದು ಸುಮ್ಮನೆ ಒಂದು ಕೀ ಟರ್ಮ್ಸ್ ಯು ಹ್ಯಾವ್ ಟು ನೋ. ಎಲ್ಲಾದರೂ ನೀಟ್ ಎಕ್ಸಾಮಲ್ಲಿ ಈ ಥರ ಕೇಳಬಹುದು. ಜೀನ್ ಮ್ಯಾಪ್ ಅಂದರೆ ಏನು ಅಂದರೆ, ಆಲ್ಫರ್ಡ್ ಸ್ಟುವಾಂಟ್ ವಾಟರ್, ಹೀ ಈಸ್ ದ ಸ್ಟೂಡೆಂಟ್ ಆಫ್ ಥಾಮಸ್ ಹ್ಯಾಂಡ್ ಮೋರ್ಗನ್. ಅವರು ಇದನ್ನು ಡಿಸೈನ್ ಮಾಡ್ತಾರೆ. ಏನಂದರೆ, ಯೂಸ್ ದ ಫ್ರೀಕ್ವೆನ್ಸಿ ಆಫ್ ರೀಕಾಂಬಿನೇಷನ್ ಬಿಟ್ವೀನ್ ಜೀನ್ ಪೇರ್ಸ್ ಆನ್ ದ ಸೇಮ್ ಕ್ರೋಮೋಸೋಮ್ ಆಸ್ ದ ಮೆಜರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ಜೀನ್ಸ್. ಅಂದರೆ ಒಂದು ಕ್ರೋಮೋಸೋಮಲ್ಲಿ ಒಂದು ಕ್ರೋಮೋಸೋಮ್ ಈ ಥರ ಇತ್ತು ಅಂದರೆ, ದಿಸ್ ಒನ್. ಸೊ 2 ಜೀನ್ಗಳ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನು ಅವರು ಮ್ಯಾಪಿಂಗ್ ಮಾಡಿ ಹೇಳ್ತಾರೆ. ಇದಕ್ಕೆ ಜೀನ್ ಮ್ಯಾಪ್. ಈ ಥರ ಎಲ್ಲ ಜೀನ್ಸಿಗೂ ಈ ಥರ ಯಾವ್ಯಾವುದೆಲ್ಲ ಫಂಕ್ಷನಲ್ ಜೀನ್ಸ್ ಇರುತ್ತೆ, ಫಂಕ್ಷನಲ್ ಯೂನಿಟ್ಸ್ ಇರುತ್ತೆ, ಆ ಜೀನ್ಸ್ ಬಗ್ಗೆ ಅವರು ಮ್ಯಾಪ್ ಮಾಡಿ ಹೇಳ್ತಾರೆ. ಅದಕ್ಕೆ ನಾವು ಜೀನ್ ಮ್ಯಾಪಿಂಗ್ ಅಂತ ಕರಿತೀವಿ. ಸೊ ದಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಮಾರ್ಗನ್. ಸೊ ಮಾರ್ಗನ್ ಯೂನಿಟ್ ಆರ್ ಮ್ಯಾಪ್ ಯೂನಿಟ್ ಅಂತ ಹೇಳ್ತಾರೆ. ಅಂದರೆ ರಿಲೇಟಿವ್ ಡಿಸ್ಟೆನ್ಸ್ ಬಿಟ್ವೀನ್ 2 ಜೀನ್ಸ್ ಆನ್ ದ ಕ್ರೋಮೋಸೋಮ್, ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅದನ್ನು ಮೆಜರ್ ಮಾಡೋದಕ್ಕೆ ಮಾರ್ಗನ್ ಯೂನಿಟ್ ಆರ್ ಮ್ಯಾಪ್ ಯೂನಿಟ್ ಅಂತ ಹೇಳ್ತಾರೆ. ದೆನ್ ವಾಟ್ ಈಸ್ ಲಿಂಕೇಜ್ ಮ್ಯಾಪ್ ಆರ್ ಕ್ರೋಮೋಸೋಮ್ ಮ್ಯಾಪ್ ಆರ್ ಕ್ರಾಸಿಂಗ್ ಓವರ್ ಮ್ಯಾಪ್ ಅಂದರೆ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಸೀಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಆಫ್ ಜೀನ್ಸ್ ಆನ್ ದ ಕ್ರೋಮೋಸೋಮ್. ಯಾವ ಥರ ಸೀಕ್ವೆನ್ಸಲ್ಲಿ ಜೀನ್ಸು ಕ್ರೋಮೋಸೋಮ್ ಮೇಲೆ ಅರೇಂಜ್ ಆಗಿದೆ ಅನ್ನೋದನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನಿಂದ ತೋರಿಸೋದಕ್ಕೆ ಲಿಂಕೇಜ್ ಮ್ಯಾಪ್ ಆರ್ ಕ್ರೋಮೋಸೋಮ್ ಮ್ಯಾಪ್ ಆರ್ ಕ್ರಾಸಿಂಗ್ ಓವರ್ ಮ್ಯಾಪ್ ಅಂತ ಕರೀತಾರೆ. ಸೊ ಹಿಯರ್ ಇದು ಸುಮ್ಮನೆ ಇಟ್ಸ್ ನಾಟ್ ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಸುಮ್ಮನೆ ಟರ್ಮ್ಸ್ ತಿಳ್ಕೊಂಡಿರಿ ಅಷ್ಟೇ. ಯು ಶುಡ್ ನೋ ದೀಸ್ ಟರ್ಮ್ಸ್. ಎಲ್ಲಾದರೂ 2 ಮಾರ್ಕ್ಸ್ಗೆ ನಿಮಗೆ ಫಿಲ್ ಇನ್ ಬ್ಲಾಂಕ್ಸ್ ಚಾನ್ಸಸ್ ಆರ್ ವೆರಿ ಲೆಸ್, ಬಟ್ ಜಸ್ಟ್ ನೋ ವಾಟ್ ಇಟ್ ಈಸ್ ಅಂತ. ಸೊ ಪೇರೆಂಟಲ್ ಟೈಪ್ಸ್ ಆ್ಯಂಡ್ ನಾನ್ ಪೇರೆಂಟಲ್ ಟೈಪ್ಸ್, ದೀಸ್ ಆರ್ ದ ಟರ್ಮಿನಾಲಜೀಸ್ ದಟ್ ಯು ಶುಡ್ ನೋ. ಸೊ ಪೇರೆಂಟಲ್ ಟೈಪ್ಸ್ ಅಂದರೆ ಏನು? ದ ಅಲೀಲಿಕ್ ಕಾಂಬಿನೇಷನ್ ಫೌಂಡ್ ಇನ್ ಪೇರೆಂಟ್ ವಿಚ್ ಆರ್ ಪಾಸ್ ಟು ದ ನೆಕ್ಸ್ಟ್ ಜನರೇಷನ್, ದಟ್ ಈಸ್ ಆಫ್ ಸ್ಪ್ರಿಂಗ್ಸ್ ಥ್ರೂ ಗ್ಯಾಮೆಟ್ ಡ್ಯೂ ಟು ನಾನ್ ಅಕರೆನ್ಸ್ ಆಫ್ ಕ್ರಾಸಿಂಗ್ ಓವರ್. ಅಂದರೆ ಏನೂ ರೀಕಾಂಬಿನೇಷನ್ ಆಗಲ್ಲ, ಏನೂ ವೇರಿಯೇಷನ್ ಆಗಲ್ಲ. ಹಾಗೆ ಯಾವ್ಯಾವುದೆಲ್ಲ ಅಲೀಲಿಕ್ ಕಾಂಬಿನೇಷನ್ ಅಂದರೆ ಜೀನ್ಸು ಪೇರೆಂಟ್ಸಿಂದ ಆಫ್ ಸ್ಪ್ರಿಂಗ್ಸ್ಗೆ ಹೋಗುತ್ತೆ, ಅದನ್ನು ಪೇರೆಂಟಲ್ ಟೈಪ್ಸ್ ಅಂತಾರೆ. ಆ್ಯಂಡ್ ವೈಸ್ ವರ್ಸ, ನ್ಯೂ ಅಲೀಲಿಕ್ ಕಾಂಬಿನೇಷನ್ ವಿಚ್ ಡಿಫರ್ ಫ್ರಮ್ ದ ಪೇರೆಂಟಲ್ ಟೈಪ್ ಕ್ರಾಸಿಂಗ್ ಓವರ್ ಆಗಿ ಬರೋಂಥದ್ದು ನೆಕ್ಸ್ಟ್ ಜನ್ರೇಷನ್ಗೆ, ಅದಕ್ಕೆ ನಾನ್ ಪೇರೆಂಟಲ್ ಟೈಪ್ ಅಂತ ಹೇಳ್ತಾರೆ. ಸೊ ದೀಸ್ ಟರ್ಮ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಯು ಶುಡ್ ನೋ. ಆ್ಯಂಡ್ ದೆನ್ ವೈಲ್ಡ್ ಟೈಪ್ ಆ್ಯಂಡ್ ಮ್ಯೂಟೆಂಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ವೈಲ್ಡ್ ಟೈಪ್ ಅಂದರೆ ಏನೂ ಚೇಂಜಸ್ ಇರಲ್ಲ, ದ ಮೋಸ್ಟ್ ಕಾಮನ್ ಫಿನೋಟೈಪ್ ವಿಚ್ ಈಸ್ ಅಬ್ಸರ್ವ್ಡ್ ಇನ್ ನ್ಯಾಚುರಲ್ ಪಾಪ್ಯುಲೇಷನ್, ಅದಕ್ಕೆ ವೈಲ್ಡ್ ಟೈಪ್ ಅಂತ ಹೇಳ್ತಾರೆ. ಮ್ಯೂಟೆಂಟ್ ಅಂದರೆ ಮ್ಯೂಟೇಷನ್ಸ್ ಆಗಿ ಜನ್ರೇಷನ್ಸಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತಲ್ಲ, ಅದಕ್ಕೆ ಮ್ಯೂಟೆಂಟ್ ಟೈಪ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಂಟನಿಮ್ಸ್, ದಟ್ ಈಸ್ ಆಪೋಸಿಟ್ ವರ್ಡ್ಸ್. ಸೊ ಯು ಶುಡ್ ನೋ, ವಿಚ್ ಇಸ್ ವೆರಿ ಮಚ್ ಯೂಸ್ಡ್ ಇನ್ ಜೆನೆಟಿಕ್ ಸ್ಟಡೀಸ್ ಬೇಸಿಕಲಿ. ಆ್ಯಂಡ್ ದೆನ್ ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದು 4 ಮಾರ್ಕ್ಸಲ್ಲಿ ಕೇಳಬಹುದು, 2 ಮಾರ್ಕ್ಸಲ್ಲಿ ಕೆಲವು ಸಲ ಕೇಳ್ತಾರೆ. ವಾಟ್ ಈಸ್ ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಯು ಶುಡ್ ನೋ. ಆ್ಯಂಡ್ ಎಕ್ಸಾಂಪಲ್ ಇದಕ್ಕೆ ತಿಳ್ಕೊಂಡಿರಬೇಕು. ದ ಫಿನೋಟೈಪ್ ರಿಫ್ಲೆಕ್ಟ್ಸ್ ದ ಕಾಂಟ್ರಿಬ್ಯೂಷನ್ ಆಫ್ ಈಚ್ ಅಲೀಲ್. ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಹ್ಯೂಮನ್ ಸ್ಕಿನ್ ಕಲರ್, ಆರ್ ಇಟ್ ಕುಡ್ ಬಿ ಆಲ್ಸೋ, ಇದು ಒಂದೇ ಅಲ್ಲ ಇದಕ್ಕೆ ಎಕ್ಸಾಂಪಲ್ ಆ್ಯಕ್ಚುಲಿ. ದೇರ್ ಆರ್ ಫರ್ದರ್ ಮೋರ್ ಎಕ್ಸಾಂಪಲ್ಸ್. height in human is also an example for this. Okay, so adu kuda example agate. Eye color is also an example actually. So eye color is an example. Eye color in human is also an example for this. So idu nenpitkoli. So ಏನಂದ್ರೆ more than 2 genes ಒಂದು ಕ್ಯಾರೆಕ್ಟರನ್ನು ಆರ್ ಟ್ರೇಟನ್ನು ರೆಪ್ರೆಸೆಂಟ್ ಮಾಡಿದಾಗ ಅದಕ್ಕೆ ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಅಂತ ಹೇಳ್ತಾರೆ. ಸೊ ಬಯಾಲಜಿಲಿ ನಿಮಗೆ ನಾನು ಹೇಳಿದ್ದೆ, ಯೂಶ್ವಲಿ ಟರ್ಮ್ಸ್ ಇಫ್ ಯು ಡಿಕೋಡ್ ದ ಟರ್ಮ್ಸ್ ಸ್ಪ್ಲಿಟ್ ಮಾಡಿ ಪಾಲಿಜೀನ್, ಇಫ್ ಯು ಸ್ಪ್ಲಿಟ್ ದಿಸ್ ಆ್ಯಂಡ್ ಇಫ್ ಯು ಡಿಕೋಡ್ ದಿಸ್, ಅಲ್ಲೇ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಅಂದರೆ ಇಫ್ 2 or more genes, if they contribute for one particular trait ಅಂದರೆ ಇಲ್ಲಿ ಸ್ಕಿನ್ ಕಲರು, ಕ್ಯಾರೆಕ್ಟರ್ ಆರ್ ಟ್ರೇಟ್, ದಟ್ ಈಸ್ ಕಾಲ್ಡ್ ಆಸ್ ಪಾಲಿಜೀನಿಕ್ ಇನ್ಹೆರಿಟೆನ್ಸ್. ಇಲ್ಲಿ ಸ್ಕಿನ್ ಕಲರ್ನ ಎಕ್ಸಾಂಪಲ್ ತಗೊಂಡ್ರೆ ಅಸ್ಯೂಮ್ ದಟ್ ದೀಸ್ 3 genes A, B, C ಆರ್ ರೆಸ್ಪಾನ್ಸಿಬಲ್ ಫಾರ್ ಸ್ಕಿನ್ ಕಲರ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ 3 genes ಡಾಮಿನೆಂಟ್ ಆಗಿದ್ದಾಗ, ಅಂದರೆ 2 ಪೇರೆಂಟ್ಸಿಂದ ಬರುತ್ತಲ್ವ ಇದು, ಅದಕ್ಕೆ 2 ಸಲ ಬರೆದಿದ್ದೀನಿ. ಅದು 3 ಜೀನ್ಸು ಡಾರ್ಕ್ ಸ್ಕಿನ್ ಕಲರ್ಗೆ ಕೊಡುತ್ತೆ. ಸೊ ಡಾರ್ಕ್ ಇಸ್ ದ ಡಾಮಿನೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಲೈಟ್ ಸ್ಕಿನ್ ಕಲರ್ ಇಸ್ ದ ರಿಸೆಸಿವ್ ಕ್ಯಾರೆಕ್ಟರ್. ಓಕೆನಾ? ಸೊ ಹಿಯರ್
ಇಲ್ಲೆಲ್ಲ ಡಾಮಿನೆಂಟ್ ಜೀನ್ಸ್ ಇರುವಾಗ ದ ಡಾರ್ಕೆಸ್ಟ್ ಆಫ್ ಸ್ಕಿನ್ ಕಲರ್ ಬರುತ್ತೆ, ಮತ್ತು ಎಲ್ಲ ರಿಸೆಸಿವ್ ಜೀನ್ಸ್ ಆಗಿರುವಾಗ ಲೈಟೆಸ್ಟ್ ಆಫ್ ಸ್ಕಿನ್ ಕಲರ್ ಬರುತ್ತೆ. ಆ್ಯಂಡ್ ಇನ್ ಬಿಟ್ವೀನ್ ಇದು ಏನಾಯಿತು, ಹೆಟಿರೋಸೈಗಸ್ ಆಯಿತು. ಇಟ್ ಇಸ್ ನಾಟ್ ಹೋಮೋಸೈಗಸ್, ರೈಟ್? ಹೋಮೋಸೈಗಸ್ ಆ್ಯಂಡ್ ಹೆಟಿರೋಸೈಗಸ್ ಅಂದರೆ ನಿಮ್ಗೆ ಹೇಳಿದ್ದೆ ನಾನು ಲಾಸ್ಟ್ ವಿಡಿಯೋ ಅಲ್ಲಿ ಸಾರಿ, ಇದು ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್ ಬರುತ್ತೆ. ಇಟ್ ಇಸ್ ಲೈಕ್ ಇನ್ ಬಿಟ್ವೀನ್. ಸೊ ನೋವೇರ್ ಜೀನ್ ಇಸ್ ಬ್ಲೆಂಡಿಂಗ್. ಸೊ ಯು ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್, ಮಿಕ್ಸ್ ಆಗಿಬಿಟ್ಟು ಬಂದುಬಿಡ್ತು ರೆಡ್ ಆರ್ ವೈಟ್ ಕಲರ್. ಸ್ನ್ಯಾಪ್ ಡ್ರ್ಯಾಗನ್ ಎಕ್ಸಾಂಪಲ್ ತೊಗೊಂಡಿದ್ವಿ ಅಲ್ವಾ, ಅಲ್ಲಿ ನಾವು ಬ್ಲೆಂಡ್ ಆಗಲ್ಲ ಅಂತ ಹೇಳಿದ್ದೆ. ಸೊ ಬ್ಲೆಂಡ್ ಆಗಲ್ಲ ಅಂದರೆ ಯಾವುದೇ ಕ್ಯಾರೆಕ್ಟರ್ಸು ಅದು ಯಾವುದೇ ಜೀನ್ಸು ಕೂಡ ಬ್ಲೆಂಡ್ ಆಗಲ್ಲ, ಮಿಕ್ಸ್ ಆಗಲ್ಲ. ಎಲ್ಲೂ ಕೂಡ ಮಿಕ್ಸ್ಚರ್ ಆಫ್ ಕಲರ್ಸ್, ರೆಡ್ ಮತ್ತು ವೈಟು ಎರಡು ಮಿಕ್ಸ್ ಆಗಿ ಪಿಂಕ್ ಬಂತು ಆ ಥರ ಇಲ್ಲವೇ ಇಲ್ಲ. ಸೊ ಜಸ್ಟ್ ದ ಇಂಟರ್ಮೀಡಿಯೇಟ್ ಕಲರ್ ವಿಚ್ ಇಸ್ ಶೋಯಿಂಗ್. ಸೊ ಈ ಥರ ಇಂಟರ್ಮೀಡಿಯೇಟ್ ಕಲರ್ ಬರುತ್ತೆ. ಅದನ್ನು ನಾವು ಈ ಥರ ಎರಡಕ್ಕಿಂತ ಹೆಚ್ಚು ಜೀನು, ಮೋರ್ ದೆನ್ 2 genes, ಇಫ್ ದೇ ಕಾಂಟ್ರಿಬ್ಯೂಟ್ ಫಾರ್ ಎನಿ ಪರ್ಟಿಕ್ಯುಲರ್ ಟ್ರೇಟ್, ದೇ ಕಾಲ್ಡ್ ಆಸ್ ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಅಂತ. ಇದಕ್ಕೆ ಎಕ್ಸಾಂಪಲ್ ಚೆನ್ನಾಗಿ ನೋಡ್ಕೊಳ್ಳಿ. ಇದು ಯೂಶಲಿ ಎಕ್ಸಾಮ್ಸ್ಗೆ ದಿಲ್ ಆಸ್ಕ್, ದಿಸ್ ಇಸ್ ಇಂಪಾರ್ಟೆಂಟ್. ದೆನ್ ಪ್ಲಿಯೋಟ್ರೋಫಿ ಅಂದರೆ ಏನು? ಸಿಂಗಲ್ ಜೀನ್ ಎಕ್ಸಿಬಿಟಿಂಗ್ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಈಸ್ ಕಾಲ್ಡ್ ಆಸ್ ಪ್ಲಿಯೋಟ್ರೋಪಿ. ಅಂದರೆ ಒಂದೇ ಜೀನು ಮಲ್ಟಿಪಲ್ ಫಿನೋಟೈಪ್ ಅಂದರೆ ಏನು? ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದೆ ಅವತ್ತು. ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಮಾಡಿದಾಗ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಮಾಡಿದಾಗ ಅದಕ್ಕೆ ಪ್ಲಿಯೋಟ್ರೋಫಿ ಅಂತ ಹೇಳ್ತಾರೆ. ಆ್ಯಂಡ್ ಯಾವ ಜೀನು ಈ ಥರ ಮಾಡುತ್ತೆ ಅದಕ್ಕೆ ಪ್ಲಿಯೋಟ್ರೋಫಿಕ್ ಜೀನ್ ಅಂತ ಕರೀತಾರೆ. ಸೊ ದ ಮೋಸ್ಟ್ ಫೇಮಸ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಫಿನೈಲ್ ಕೀಟೋನ್ಯೂರಿಯಾ. ಆ್ಯಂಡ್ ಫಿನೈಲ್ ಕೀಟೋನ್ಯೂರಿಯಾ ಬಗ್ಗೆ ನೀವು ಮುಂದೆ ಓದ್ತೀರಾ. ಮೆಂಡೆಲಿಯನ್ ಡಿಸಾರ್ಡರ್ಸ್, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಇಲ್ಲೇ ಬರುತ್ತೆ, ಅದು ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಫಿನೈಲ್ ಕೀಟೋನ್ಯೂರಿಯಾ ಅಲ್ಲಿ ಎನ್ಸೈಮ್, ಒಂದು ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಅನ್ನೋಂಥ ಎನ್ಸೈಮ್ ಇರಲ್ಲ. ಆ ಎನ್ಸೈಮ್ ಇಲ್ಲದಿರೋ ಕಾರಣಕ್ಕೆ ಏನಾಗುತ್ತೆ, ಸಿಂಗಲ್ ಜೀನ್ ಮ್ಯೂಟೇಷನ್. ಸೊ ಮ್ಯೂಟೇಷನ್ ಅಂದರೆ ಏನು ಅಂತ ಗೊತ್ತಿರುತ್ತೆ ನಿಮಗೆ. ಸೊ ಒಂದು ಜೀನು ಮ್ಯೂಟೇಷನ್ ಆದಾಗ, ಮ್ಯೂಟೇಷನ್ ಇಸ್ ಜಸ್ಟ್ ಚೇಂಜ್ ಇನ್ ಜೀನ್ ಸೀಕ್ವೆನ್ಸ್, ಅದು ಮುಂದೆ ಬರುತ್ತೆ ಮ್ಯೂಟೇಷನ್ನು, ಹೇಳ್ತೀನಿ. ಸೊ ಮ್ಯೂಟೇಷನ್ ಆದಾಗ ಈ ಜೀನ್ ಏನಾಗುತ್ತೆ, ವಿಚ್ ಕೋಡ್ಸ್ ಫಾರ್ ಪರ್ಟಿಕ್ಯುಲರ್ ಎನ್ಸೈಮ್ ದಟ್ ಇಸ್ ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸು, ಅದು ಪ್ರೊಡ್ಯೂಸ್ ಆಗಲ್ಲ. ಅವಾಗೇನಾಗುತ್ತೆ, ಫಿನೈಲ್ ಕೀಟೋನ್ಯೂರಿಯಾ ಅನ್ನೋ ಒಂದು ಡಿಸಾರ್ಡರ್ ಬರುತ್ತೆ. ಸೊ ಇದನ್ನು ಡಿಕೋಡ್ ಮಾಡಿದ್ರೆ, ಫಿನೈಲ್ ಅಲನಿನ್ ಬಗ್ಗೆ ಕೇಳಿರ್ತೀರಾ ನೀವು ಎಲ್ಲರೂ ಅಲ್ವಾ? ವಾಟ್ ಇಸ್ ಫಿನೈಲ್ ಅಲನಿನ್? ಲೆಟ್ ಮೀ ಸಿ ಇನ್ ದ ಕಮೆಂಟ್ ಸೆಕ್ಷನ್. ಏನು ಫಿನೈಲ್ ಅಲನಿನ್ ಅಂದರೆ, ಎಲ್ಲಿ ಕೇಳಿದ್ದೀರಾ ಇದ್ರ ಬಗ್ಗೆ ಅಂತ ನಂಗೆ ಕಮೆಂಟ್ಸ್ ಮೂಲಕ ಹೇಳಿ. ಸೊ ಫಿನೈಲ್ ಕೀಟೋನ್ಯೂರಿಯಾ ಅನ್ನೋ ಒಂದು ಡಿಸೀಸ್, ಕಾಯಿಲೆ ಬರುತ್ತೆ. ಆ ಕಾಯಿಲೆಗೆ ಏನಾಗುತ್ತೆ ಅಂದರೆ, ಮೆಂಟಲ್ ರಿಟಾರ್ಡೇಷನ್ ಇಸ್ ಒನ್ ಆಫ್ ದ ಸಿಂಪ್ಟಮ್ ಆಫ್ ದಟ್. ಮೆಂಟಲಿ ದೇ ವಿಲ್ ನಾಟ್ ಬಿ ಸೌಂಡ್ ಆ್ಯಂಡ್ ರಿಡಕ್ಷನ್ ಇನ್ ಹೇರ್ ಆ್ಯಂಡ್ ಸ್ಕಿನ್ ಪಿಗ್ಮೆಂಟೇಷನ್. ಸೊ ಸ್ಕಿನ್ ಪಿಗ್ಮೆಂಟೇಷನ್ಗೆ ಯಾವ ಒಂದು ಫ್ಯಾಕ್ಟರ್ ಅವ್ರು ಯಾವ ಒಂದು ಇದು ನಿಮಗೆ ಹಾರ್ಮೋನ್ ಇದಾಗುತ್ತೆ ಅಂತ ನಂಗೆ ಹೇಳಿ. ಯು ನೋ ವಾಟ್ ಈಸ್ ಹಾರ್ಮೋನ್ ಐ ಗೆಸ್. ಸೊ ಯಾವ ಹಾರ್ಮೋನು ಸ್ಕಿನ್ ಮತ್ತು ಹೇರ್ ಪಿಗ್ಮೆಂಟೇಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಕಮೆಂಟ್ ಮೂಲಕ ನಂಗೆ ಹೇಳಿ. ಸೊ ಅದು ರೆಡ್ಯೂಸ್ ಆಗುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಗೋ ಟು ದ ಬಯೋಕೆಮಿಕಲ್ ಮೆಕ್ಯಾನಿಸಮ್ ಬಿಹೈಂಡ್ ದಿಸ್, ಯಾಕಾಗುತ್ತೆ, ಅದು ಯಾವೊಂದು ಫ್ಯಾಕ್ಟರ್ ಯಾಕೆ ಕಡಿಮೆ ಆಗುತ್ತೆ ಅನ್ನೋದೆಲ್ಲ ಇವಾಗ ಬೇಡ. ಸೊ ಇದು ಸಿಂಗಲ್ ಜೀನ್ ಎಕ್ಸಿಬಿಟಿಂಗ್ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಅನ್ನೋದಕ್ಕೆ ಪ್ಲಿಯೋಟ್ರೋಫಿ ಅಂತ ಕರೀತಾರೆ. ಅದಕ್ಕೆ ಎಕ್ಸಾಂಪಲ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ದಟ್ಸ್ ದ ಮೇನ್ ಥಿಂಗ್. ನೆಕ್ಸ್ಟ್ ಬಯೋಕೆಮಿಕಲ್ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಮುಂದೆ ಬರೋ ಲೆಸನ್ಸಲ್ಲಿ ನಾವು ಓದೋಣ. ದೆನ್ ಸೆಕ್ಸ್ ಡಿಟರ್ಮಿನೇಷನ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಬಂದೇ ಬರುತ್ತೆ ಕ್ವೆಶನ್ನು. ಸೊ ಇದು 5 marksಗೆ ಬರಲ್ಲ ಯೂಶಲಿ. ಸೊ ವಾಟ್ ಎವರ್ 4 marks 3 marks ಕ್ವೆಶನ್ಸ್ಗೆ ಯೂಶಲಿ ಇದು ಬರುತ್ತೆ. ಸೊ ಇದು ಇಂಪಾರ್ಟೆಂಟು. ಸೆಕ್ಸ್ ಡಿಟರ್ಮಿನೇಷನ್ ಹೇಗೆ ಮಾಡ್ತಾರೆ ಅಂತ ಅಂದರೆ, ಸೊ ಕಮಿಂಗ್ ಟು ದ ಹಿಸ್ಟ್ರಿ ಆಫ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್, ಹೇಗೆ ಅದನ್ನು ಕಂಡುಹಿಡಿದ್ರು ಅಂದರೆ, ಸೈಟಲಾಜಿಕಲ್ ಅಬ್ಸರ್ವೇಷನ್ ಆಫ್ ಇನ್ಸೆಕ್ಟ್ಸಿಂದ ಇದು ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಸೆಕ್ಟ್ ಸ್ಟಡೀಸ್ಗೆ ಏನಂತಾರೆ ಅಂತ ಯಾರಿಗಾದರೂ ಗೊತ್ತಿದ್ರೆ ಹೇಳಿ. ಸೊ ಇನ್ಸೆಕ್ಟ್ಸನ್ನು ಸ್ಟಡಿ ಮಾಡಬೇಕಾದ್ರೆ ಜೆನೆಟಿಕ್ ಆರ್ ಕ್ರೋಮೋಸೋಮಲ್ ಬೇಸಿಸ್ ಆಫ್ ಸೆಕ್ಸ್ ಡಿಟರ್ಮಿನೇಷನನ್ನು ಎಷ್ಟೊಂದು ಜನ ಸೈಂಟಿಸ್ಟು, ಒನ್ ಆಫ್ ದ ಸೈಂಟಿಸ್ಟ್ ಇಸ್ ಹೆನ್ಕಿಂಗ್. ಸೊ ಹೀ ಕಾಲ್ಸ್ ಇಟ್ ಆಸ್ ಎಕ್ಸ್ ಬಾಡಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಹೇಗೆ ಮೆಂಡಲ್ ಫ್ಯಾಕ್ಟರ್ಸ್ ಅಂತ ಕರೆದ್ರು ಜೀನ್ಗೆ, ಹಾಗೆ ಇವರು ಎಕ್ಸ್ ಕ್ರೋಮೋಸೋಮನ್ನು ಎಕ್ಸ್ ಬಾಡಿ ಅಂತ ಕರೀತಾರೆ. ಸೊ ಅದೇ ನೆಕ್ಸ್ಟ್ ಮುಂದೆ ಅದನ್ನು ಡಿಸ್ಕವರ್ ಮಾಡ್ತಾ ಹೋದಂಗೆ ಅದು ಎಕ್ಸ್ ಕ್ರೋಮೋಸೋಮ್ ಅಂತ ಗೊತ್ತಾಗುತ್ತೆ. ಸೊ ಇನ್ಸೆಕ್ಟ್ಸ್ ವರ್ ದ ಫಸ್ಟ್ ಆರ್ಗ್ಯಾನಿಸಮ್ಸ್ ಆನ್ ವಿಚ್ ದ ಸೆಕ್ಸ್ ಡಿಟರ್ಮಿನೇಷನ್ ಸ್ಟಡೀಸ್ ವರ್ ಹ್ಯಾಪನ್ಡ್. ಸೊ ಇನ್ಸೆಕ್ಟ್ಸಲ್ಲಿ ಹೇಗಿರುತ್ತೆ, ಯಾವ ಥರ ಸಿಸ್ಟಮ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಆರ್ ವಾಟ್ ಎವರ್ ದ ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಅನ್ನೋದು ನೋಡೋದಾದರೆ, ಅದಕ್ಕೆ ಇನ್ಸೆಕ್ಟ್ ಸೆಕ್ಸ್ ಹೇಗಿರುತ್ತೆ ಅಂದರೆ XX ಆ್ಯಂಡ್ XO
ಟೈಪ್ ಅಂತ ಹೇಳ್ತೇವೆ ನಾವು ಅದಕ್ಕೆ. ಗ್ರಾಸ್ ಹಾಪರ್ ಇಸ್ ಒನ್ ಆಫ್ ಅನ್ ಇನ್ಸೆಕ್ಟ್, ರೈಟ್? ಸೊ ಅದು ಎಕ್ಸಾಂಪಲ್ ತಗೊಂಡು ಹೇಳ್ತಿದ್ದೀನಿ. ಸೊ ಆಲ್ ಎಗ್ಸ್ ಬೇರ್ ಅನ್ ಅಡಿಷನಲ್ ಎಕ್ಸ್ ಕ್ರೋಮೋಸೋಮ್. ಸೊ ಎಲ್ಲ ಎಗ್ಗಲ್ಲೂ ಒಂದು ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಆ್ಯಂಡ್ ಸಮ್ ಸ್ಪರ್ಮ್ಸ್ ಬೇರ್ ದ ಎಕ್ಸ್ ಕ್ರೋಮೋಸೋಮ್ ಆ್ಯಂಡ್ ಸಮ್ ಡು ನಾಟ್. ಓಕೆ, ಕೆಲವರು ಸ್ಪರ್ಮ್ಸಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರಬಹುದು ಅಥವಾ ಇಲ್ಲದೇನೂ ಇರಬಹುದು. ಸೊ ಬೇಸಿಕಲಿ ಎಕ್ಸ್ ಕ್ರೋಮೋಸೋಮನ್ನು ಸೆಕ್ಸ್ ಕ್ರೋಮೋಸೋಮ್ ಅಂತ ಹೇಳ್ತಾರೆ. ಯಾಕಂದರೆ ದಿಸ್ ಇಸ್ ದ ಒನ್ ವಿಚ್ ವಿಲ್ ಡಿಟರ್ಮಿನ್ ದ ಸೆಕ್ಸ್ ಆಫ್ ಎನ್ ಇಂಡಿವಿಜುವಲ್. ಓಕೆನಾ? ಸೊ ಏನಾಗುತ್ತೆ ಅಂದರೆ ಎಕ್ಸು ಫರ್ಟಿಲೈಸ್ ಆದಾಗ ಸ್ಪರ್ಮ್ಸ್ ವಿಚ್ ಹ್ಯಾವ್ ಎಕ್ಸ್ ಕ್ರೋಮೋಸೋಮ್ ಅದು ಫೀಮೇಲ್ ಆಗುತ್ತೆ. ಆ್ಯಂಡ್ ಎಕ್ಸ್ ಫರ್ಟಿಲೈಸ್ ಬೈ ಸ್ಪರ್ಮ್ ವಿತೌಟ್ ಹ್ಯಾವಿಂಗ್ ಎಕ್ಸ್ ಕ್ರೋಮೋಸೋಮ್ ವಿಲ್ ಬಿಕಮ್ ಮೇಲ್. ಸೊ ಅದೇ ಹೇಳಿದ್ದು ಇಲ್ಲಿ, ಕೆಲವು ಸ್ಪರ್ಮ್ಸ್ಗಳಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಕೆಲವುದ್ರಲ್ಲಿ ಇರಲ್ಲ. ಯಾವುದು ಇರುತ್ತೆ ಅದ್ರ ಜೊತೆ ಎಗ್ಗು ಫರ್ಟಿಲೈಸ್ ಆದಾಗ ಅದು ಫೀಮೇಲ್ ಆಗುತ್ತೆ. ಯಾವುದರಲ್ಲಿ ಇರಲ್ವೋ ಸ್ಪರ್ಮಲ್ಲಿ ಆ ಎಗ್ ಜೊತೆ ಫರ್ಟಿಲೈಸ್ ಆದಾಗ ಅದು ಮೇಲ್ ಆಗುತ್ತೆ. ಸೊ ದಿಸ್ ಇಸ್ ದ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಇನ್ಸೆಕ್ಟ್ಸ್. ಆ್ಯಂಡ್ ಹ್ಯೂಮನ್ಸಲ್ಲಿ ಯಾವ ಟೈಪ್ ಇರುತ್ತೆ? ಯು ಆಲ್ ನೋ ದಿಸ್. ಸೊ XX ಆ್ಯಂಡ್ XY ಟೈಪ್ ಇರುತ್ತೆ. ಆ್ಯಂಡ್ ಡ್ರೋಸೋಫಿಲಾ ನಾನು ಹೇಳಿದೆ, ತುಂಬ ಜೆನೆಟಿಕ್ ಸ್ಟಡೀಸ್ಗೆ ಡ್ರೋಸೋಫಿಲಾನೇ ಯೂಸ್ ಮಾಡ್ತಾರೆ ಅಂತ. ಯಾಕಂದರೆ ಡ್ರೋಸೋಫಿಲಾ ಇಸ್ ವೆರಿ ಸಿಮಿಲರ್ ಟು ಹ್ಯೂಮನ್. ಸೊ ಅದರಲ್ಲೂ ಅಷ್ಟೇ XX ಆ್ಯಂಡ್ XY ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಯೂಸ್ ಮಾಡ್ತಾರೆ. ಆ್ಯಂಡ್ ಹಿಯರ್ ದರ್ ಆರ್ ಟೂ ಟರ್ಮ್ಸ್, ಮೇಲ್ ಹೆಟೆರೋಗ್ಯಾಮಿಟಿ ಆ್ಯಂಡ್ ಫೀಮೇಲ್ ಹೆಟೆರೋಗ್ಯಾಮಿಟಿ ಅಂತ. ದಟ್ಸ್ ಇಂಪಾರ್ಟೆಂಟ್. ವಾಟ್ ಈಸ್ ಮೇಲ್ ಹೆಟೆರೋಗ್ಯಾಮಿಟಿ? ಮೇಲ್ಸ್ ಪ್ರೊಡ್ಯೂಸ್ 2 types of gametes with respect to sex determination. ಹ್ಯೂಮನ್ಸ್ ಇಲ್ಲಿ ಗೊತ್ತಲ್ವಾ, ಇಲ್ಲಿ ಯಾವ್ದ್ಯಾವ್ದಿದೆ? ಎಕ್ಸ್ ಮತ್ತು ವೈ ಎರಡೂ ಇದೆ ಅಲ್ವಾ? ಸೊ ಇಲ್ಲಿ ಎಕ್ಸ್ ಇದೆ. ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಡ್ರೋಸೋಫಿಲಾ ಅದ ಎಕ್ಸಾಂಪಲ್. ಎರಡರಲ್ಲೂ ಅಷ್ಟೇ ಸೇಮು ಎಕ್ಸ್ ಮತ್ತು ವೈ 2 ಕ್ರೋಮೋಸೋಮು ಬರುತ್ತೆ. ಈ ಥರ ಮೇಲ್ಸು 2 types of gametesನ್ನು ಸೆಕ್ಸ್ ಡಿಟರ್ಮಿನೇಷನಲ್ಲಿ 2 types of gametesನ್ನು ಮೇಲ್ಸ್ ಇದು ಮಾಡಿದಾಗ ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಮೇಲ್ ಹೆಟೆರೋಗ್ಯಾಮಿಟಿ ಅಂತ ಹೇಳ್ತಾರೆ. ಆ್ಯಂಡ್ ಫೀಮೇಲ್ ಹೆಟೆರೋಗ್ಯಾಮಿಟಿ ಅಂದರೆ ಎ ಫೀಮೇಲ್ ಪ್ರೊಡ್ಯೂಸಸ್ 2 types of gametes with respect to sex determination. It is called as female heterogamy. ಸೊ ಇದಕ್ಕೆ ಎಕ್ಸಾಂಪಲ್ ಏನಂದರೆ ಬರ್ಡ್ಸು. ಇದು ಇಂಪಾರ್ಟೆಂಟು. ZW ಕ್ರೋಮೋಸೋಮ್ಸು. ಸೊ ಮೇಲ್ ಯೂಶಲಿ ಮೇಲ್ ಬಂದುಬಿಟ್ಟು 2 Z ಕ್ರೋಮೋಸೋಮ್ಸ್ ಇರುತ್ತೆ. ಆ್ಯಂಡ್ ಫೀಮೇಲಿಗೆ ಬಂದುಬಿಟ್ಟು Z ಆ್ಯಂಡ್ W ಕ್ರೋಮೋಸೋಮ್ ಇರುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಫೀಮೇಲ್ ಹೆಟೆರೋಗ್ಯಾಮಿಟಿ. ಇಲ್ಲಿ ಫೀಮೇಲಲ್ಲಿ ಡಿಫ್ರೆನ್ಸ್ ತೋರಿಸ್ತಾ ಇದೆ. ಯೂಶಲಿ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಡ್ರೋಸೋಫಿಲಾ ಕೇಸಲ್ಲಿ ಏನಾಯಿತು? ಎಕ್ಸ್ ಮತ್ತು ವೈ ಯಾತ್ರಲ್ಲಿತ್ತು? ಮೇಲಲ್ಲಿತ್ತು. ಇಲ್ಲಿ ಉಲ್ಟಾ ಆಯಿತು. ಇಲ್ಲಿ ಮೇಲಲ್ಲಿ Z ಇದೆ ಮತ್ತು ಫೀಮೇಲಲ್ಲಿ Z ಆ್ಯಂಡ್ W ಇದೆ. ಸೊ ದರ್ ಇಸ್ ಅ ಡಿಫ್ರೆನ್ಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಫೀಮೇಲ್ ಹೆಟೆರೋಗ್ಯಾಮಿಟಿ ವಿಚ್ ಇಸ್ ರಿಲೇಟಿವ್ಲಿ ಲೆಸ್ ಕಾಮನ್. ಸೊ ಫೀಮೇಲ್ ಹೆಟೆರೋಗ್ಯಾಮಿಟಿ ಮತ್ತು ಮೇಲ್ ಹೆಟೆರೋಗ್ಯಾಮಿಟಿ ದಿಸ್ ಇಸ್ ದ ಡೆಫಿನೇಷನ್ ಫಾರ್ ದಟ್. ದೆನ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಇಸ್ ಇಂಪಾರ್ಟೆಂಟ್. ಸೊ ಇದರಲ್ಲೂ ಕೂಡ ಕ್ವೆಶನ್ಸ್ ಬರುತ್ತೆ ತುಂಬಾ. ಸೊ ಯು ಕ್ಯಾನ್ ಇಗ್ನೋರ್ ದಿಸ್ ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್ ಕನ್ಸೆಪ್ಟ್. ಸೊ ಆಟೋಸೋಮ್ಸ್ ಆ್ಯಂಡ್ ಅಲ್ಲೋಸೋಮ್ಸ್ ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಕೀವರ್ಡ್ಸ್ ದಟ್ ವಿ ಡಿಸ್ಕಸ್. ಸೊ ಇದು ಆಟೋಸೋಮ್ಸ್, ಅಲ್ಲೋಸೋಮ್ಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸು. ಆಟೋಸೋಮ್ಸ್ ಅಂದರೆ ಬಾಡಿಲಿ ಕ್ಯಾರೆಕ್ಟರ್ಸ್ಗೆ ಯಾವುದೆಲ್ಲ ಕ್ರೋಮೋಸೋಮ್ಸ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅದಕ್ಕೆ ಆಟೋಸೋಮ್ಸ್ ಅಂತ ಕರೀತಾರೆ. ಅಲ್ಲೋಸೋಮ್ಸ್ ಅಂದರೆ ಸೆಕ್ಸ್ ಡಿಟರ್ಮಿನಿಂಗ್ ಕ್ರೋಮೋಸೋಮ್ಸ್. ಸೊ ದೀಸ್ ಆರ್ ಇನ್ ಹ್ಯೂಮನ್ಸ್ ಸೆಕ್ಸ್ ಡಿಟರ್ಮಿನೇಷನ್ಗೆ ಮಾಡುತ್ತೆ. ಇದು ಎಕ್ಸ್ ಇರಬಹುದು ಅಥವಾ ವೈ ಇರುತ್ತೆ. ಎಕ್ಸ್ ಆ್ಯಂಡ್ ವೈ ಆ್ಯಕ್ಚುಲಿ. So X and Y are allosomes. Autosomes are which determine the bodily characteristics, other bodily characteristics. So ನಿಮಗೆ ಗೊತ್ತು ಟೋಟಲ್ ಆಗಿ 22 ಆಟೋಸೋಮ್ಸ್ ಇದೆ. ಆ್ಯಂಡ್ ನೆಕ್ಸ್ಟು ಅಲ್ಲೋಸೋಮ್ಸ್ ಎಷ್ಟು? XX ಆರ್ XY ಕ್ರೋಮೋಸೋಮ್ಸ್ ಇರುತ್ತೆ. ಸೊ ದಿಸ್ ಇಸ್ ದ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ಸ್. ಆ್ಯಸ್ ವಿ ಆಲ್ರೆಡಿ ಡಿಸ್ಕಸ್ಡ್, ಮೇಲ್ ಬಂದು XY ಇರುತ್ತೆ, ಫೀಮೇಲ್ ಬಂದು XX ಇರುತ್ತೆ. ಸೊ ದಿಸ್ ಇಸ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ಸ್. ದೆನ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿ ಇಟ್ ಇಸ್ ನಾಟ್ ನಾರ್ಮಲ್, ಸ್ವಲ್ಪ ಯುನೀಕ್ ಆಗಿರುವಂಥದ್ದು ಇದು. ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿ ಇಸ್ ಅನ್ ಎಕ್ಸಾಂಪಲ್ ಫಾರ್ ಹ್ಯಾಪ್ಲೋಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಸಿಸ್ಟಮ್. ಯು ನೀಡ್ ಟು ರಿಮೆಂಬರ್ ದಿಸ್ ವರ್ಡ್, ಹ್ಯಾಪ್ಲೋಡಿಪ್ಲಾಯ್ಡ್. ವಾಟ್ ಇಸ್ ಹ್ಯಾಪ್ಲೋಡಿಪ್ಲಾಯ್ಡ್? ಸೊ ಮೇಲ್ ಆ್ಯಂಡ್ ಅದನ್ನು ಇಲ್ಲಿ ನೋಡಿದ್ರೆ T1 ಜನ್ರೇಷನಲ್ಲಿ ಏನಿರುತ್ತೆ ಅಂದರೆ, ಇಫ್ ಯು ಟೇಕ್ ದಿಸ್ ಫೀಮೇಲ್, ಈ ಫೀಮೇಲನ್ನು ತಗೊಂಡ್ರೆ ಇಲ್ಲಿ ಬೇಸಿಕಲಿ 32 ಕ್ರೋಮೋಸೋಮ್ಸ್ ಇದೆ. ಆ್ಯಂಡ್ ಮೇಲಲ್ಲಿ ತಗೊಂಡ್ರೆ ಏನಿರುತ್ತೆ? 16 ಕ್ರೋಮೋಸೋಮ್, ಓನ್ಲಿ ಹಾಫ್ ಇರುತ್ತೆ. ಯಾಕೆ ಹಾಗೆ? ಸ್ಪರ್ಮ್ ಎಗ್ ಜೊತೆ ಫರ್ಟಿಲೈಸ್ ಆದಾಗ
ಫೀಮೇಲ್ ಇನ್ ಹನಿಬಿ ಐ ಆಮ್ ಸೇಯಿಂಗ್. ಸೊ ಇಟ್ ವಿಲ್ ಬಿ ಫೀಮೇಲ್, ಅದು ಕ್ವೀನ್ ಹನಿಬಿ ಆಗಿರಬಹುದು ಅಥವಾ ವರ್ಕರ್ ಹನಿಬಿ ಆಗಿರಬಹುದು. ಆ್ಯಂಡ್ ಅನ್ಫರ್ಟಿಲೈಸ್ಡ್ ಎಗ್ಗು ಏನಾದರೂ ಹಾಗೆ ಮೈಟೋಸಿಸ್ ಆಗಿ ಪಾರ್ಥಿನೋಜೆನೆಸಿಸ್ ಅಂತ ಹೇಳ್ತಾರೆ. ವಿತೌಟ್ ಫರ್ಟಿಲೈಸೇಷನ್ ಇಫ್ ಇಟ್ ಅಂಡರ್ಗೋಸ್ division and if it will become male. In honeybee this is the case. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಬೇಸಿಕಲಿ 32 ಕ್ರೋಮೋಸೋಮ್ಸ್ ಏನಿದೆ ಅದು ಮಿಯೋಸಿಸ್ ಆಗಿ ಗ್ಯಾಮೆಟ್ಸ್ ಫಾರ್ಮೇಷನ್ ಆಯಿತು, 16 ಆಯಿತು. ಇಫ್ ದಿಸ್ ಫರ್ದರ್ ಗೋಸ್ ಟು F1 ಜನರೇಷನ್ 16 ಆಗೇ ಉಳ್ಕೊಂಡ್ರೆ ಅದು ಮೇಲ್ ಆಗುತ್ತೆ. ಇಫ್ ದಿಸ್ 16 ಕ್ರೋಮೋಸೋಮ್ ಆಫ್ಟರ್ ಅಂಡರ್ಗೋಯಿಂಗ್ ಮೈಟೋಸಿಸ್ ಇಫ್ ಇಟ್ ಬಿಕಮ್ಸ್ 32 ಇಟ್ ವಿಲ್ ಬಿಕಮ್ ಫೀಮೇಲ್. ಸೊ ಫೀಮೇಲ್ ಹನಿಬಿಯಲ್ಲಿ ಕಂಪ್ಯಾರಿಟಿವ್ಲಿ ಜಾಸ್ತಿ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ ಆ್ಯಂಡ್ ಮೇಲಲ್ಲಿ ಕಡಿಮೆ ಇರುತ್ತೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಆ್ಯಂಡ್ ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ haplodiploid system of sex determination. And mutation is very important concept. Actually next lessons allೂ ನೀವು mutations ಬಗ್ಗೆ ಓದ್ತೀರಾ. mutations definition ಬಗ್ಗೆನೂ ಹೇಳ್ತೀನಿ ನಾನು. ಮ್ಯೂಟೇಷನ್ ಇಸ್ ಏನೂ ಇಲ್ಲ, ಮ್ಯೂಟೇಷನ್ ಇಸ್ ವೆರಿ ಸಿಂಪಲ್. ಮ್ಯೂಟೇಷನ್ ಇಸ್ ಚೇಂಜ್ ಇನ್ ಜೀನ್ ಸೀಕ್ವೆನ್ಸ್ ಅಷ್ಟೇ ಅಂತ ನಾನು ಹೇಳ್ತಿದ್ದೀನಿ. ಆದರೆ ಮ್ಯೂಟೇಷನ್ಸಿಂದ ತುಂಬಾ ಎಷ್ಟೊಂದು ಗಂಡಾಂತರಗಳು ಆಗಿಬಿಡುತ್ತೆ ಬಾಡಿಯಲ್ಲಿ. ಸೊ ಇಟ್ಸ್ ವೆರಿ ಸೀರಿಯಸ್ ಇಶ್ಯೂ ಆ್ಯಂಡ್ ಮ್ಯೂಟೇಷನ್ ಸಮ್ಟೈಮ್ಸ್ ಮೇ ಲೀಡ್ ಟು ಸಮ್ ಫೇವರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ಸೋ, ಅದು ಆಗಬಹುದು. ಬಟ್ ಮ್ಯೂಟೇಷನ್ಸಿಂದ ಜಾಸ್ತಿ ತೊಂದರೆನೇ. ಮ್ಯೂಟೇಷನ್ ಅಂದರೆ ಜಸ್ಟ್ ಆಲ್ಟರೇಷನ್ ಆಫ್ ಜೀನ್ಸ್ ಆರ್ DNA ಸೀಕ್ವೆನ್ಸ್. ಸೊ ಜೀನೋಟಿಪಿಕ್ ಆ್ಯಂಡ್ ಫಿನೋಟಿಪಿಕ್ ಚೇಂಜಸ್ ಕಾಣಿಸುತ್ತೆ. ಜಿನೋಟಿಪಿಕಲಿ ದೇರ್ ವಿಲ್ ಬಿ ಸಮ್ ಚೇಂಜಸ್ ಆ್ಯಂಡ್ ಫಿನೋಟಿಪಿಕಲಿ ಅಂದರೆ ಎಕ್ಸ್ಟರ್ನಲ್ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸು ಕೆಲವು ಮೇಲೆ ನೋಟಕ್ಕೂ ಎಷ್ಟೊಂದು ಕ್ಯಾರೆಕ್ಟರಿಸ್ಟಿಕ್ ಚೇಂಜಸ್ ಕಾಣಿಸುತ್ತೆ. ಸೊ ದಟ್ ಈಸ್ ವಾಟ್ ಮ್ಯೂಟೇಷನ್ ಈಸ್. ನಾನು ಆವಾಗಲೇ ಹೇಳಿದೆ ನಿಮಗೆ ರೀಕಾಂಬಿನೇಷನ್ ಇಸ್ ಒನ್ ಆಫ್ ದ ರೀಸನ್ ಫಾರ್ ವೇರಿಯೇಷನ್ ಅಂತ. ಸೊ ಒನ್ ಮೋರ್ ರೀಸನ್ ಫಾರ್ ವೇರಿಯೇಷನ್ ಇಸ್ ಮ್ಯೂಟೇಷನ್. ಸೊ ವೇರಿಯೇಷನ್ ಇಸ್ ಸಮಟೈಮ್ಸ್ ಗುಡ್ ಆ್ಯಂಡ್ ವೇರಿಯೇಷನ್ ಇಸ್ ಸಮಟೈಮ್ಸ್ ಬ್ಯಾಡ್. ಸೊ ರೀಕಾಂಬಿನೇಷನ್ ಆ್ಯಂಡ್ ಮ್ಯೂಟೇಷನ್ ಬೋತ್ ಆರ್ ದ ರೀಸನ್ಸ್ ಫಾರ್ ವೇರಿಯೇಷನ್ ಇನ್ DNA. ಸೊ ವೇರಿಯೇಷನ್ ಅಂದರೆ ಗೊತ್ತು ನಿಮಗೆ, ಇಸ್ ಜಸ್ಟ್ ಚೇಂಜ್ ಇನ್ DNA is just variation. ಇದನ್ನು ತಿಳ್ಕೊಳ್ಳಿ. ಸೊ ಇದರ್ there will be loss of the gene sequence or there will be a gain in the gene sequence. ಸೊ ಲಾಸ್ ಅಂದರೆ ಅದನ್ನು ಡಿಲಿಷನ್ಸ್ ಅಂತ ಹೇಳ್ತಾರೆ, ಗೇನ್ ಅಂದರೆ ಇನ್ಸರ್ಷನ್ ಅಂತ ಕೇಳ್ತಾರೆ. ಸೊ ಬೇಸಿಕಲಿ this should be just insertion or deletion of segment of DNA is basically mutation. ಅದಕ್ಕೆ ಟೆಕ್ನಿಕಲ್ ಟರ್ಮಲ್ಲಿ ಸೊ ಮ್ಯೂಟೇಷನ್ ಟೈಪ್ಸ್ ಎಲ್ಲ ಮುಂದೆ ಓದ್ತೀರಾ. ಸೊ ಬೇಸಿಕಲಿ ಇನ್ಸರ್ಷನ್ ಆರ್ ಡಿಲಿಷನ್ ಆಫ್ ಜೀನ್ ಸೀಕ್ವೆನ್ಸ್ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ಸ್. ಸೊ ಇಟ್ ಈಸ್ ಒನ್ ಆಫ್ ದ ಟೈಪ್ ಆಫ್ ಮ್ಯೂಟೇಷನ್. ಸೊ ಇನ್ಸರ್ಷನ್ ಆರ್ ಡಿಲಿಷನ್ ಆಫ್ ಕ್ರೋಮೋಸೋಮ್ segment of DNA is called as frame shift mutation anta. And change in a single base pair of DNA. ಒಂದೇ ಒಂದು ಬೇಸ್ ಪೇರ್ ಅಂದರೆ ಏನು ಅಂತ ನೆಕ್ಸ್ಟ್ ಚಾಪ್ಟರಲ್ಲಿ ಓದ್ತೀವಿ ನಾವು. ಸೊ ಒಂದೇ ಒಂದು ಬೇಸ್ ಪೇರ್ ಚೇಂಜ್ ಆದರೆ DNA ಅಲ್ಲಿ ATGC, ಸೊ ಇಷ್ಟು ಗೊತ್ತಿರುತ್ತೆ ನಿಮಗೆ, ನೆಕ್ಸ್ಟ್ ಡೀಟೇಲಾಗಿ ಹೇಳ್ತೀನಿ. ಸೊ ATGC ಎನಿ ಆಫ್ ದಿಸ್ ಒನ್ ಸಿಂಗಲ್ ಬೇಸ್ ಪೇರ್ ಚೇಂಜ್ ಆದಾಗ ಅದಕ್ಕೆ ಪಾಯಿಂಟ್ ಮ್ಯೂಟೇಷನ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ಫಾರ್ ದಿಸ್ ಪಾಯಿಂಟ್ ಮ್ಯೂಟೇಷನ್ ಇಸ್ ಸಿಕಲ್ ಸೆಲ್ ಅನಿಮಿಯಾ ಬಗ್ಗೆನೂ ನಾನು ಮೆಂಡೆಲಿಯನ್ ಡಿಸಾರ್ಡರ್ಸ್ ಅಲ್ಲಿ ಓದ್ತೀವಿ. ಸೊ ಜಸ್ಟ್ ನೋ ದಟ್ ಏನಾಗುತ್ತೆ ಅಂತಲೂ ಮೆಕ್ಯಾನಿಸಮ್ ಹೇಳ್ತೀನಿ ಅದಕ್ಕೆ. ಸೊ ಪಾಯಿಂಟ್ ಮ್ಯೂಟೇಷನ್ಗೆ ಎಕ್ಸಾಂಪಲ್ ಬಂದು ಸಿಕಲ್ ಸೆಲ್ ಅನಿಮಿಯಾ. ದೆನ್ mutagens are basically the agents which causes mutation. ಸೊ ಈ ಏಜೆಂಟ್ಸ್ ಏನಾದರೂ ಇರಬಹುದು, ಮುಂದೆ ಡೀಟೇಲಾಗಿ ಹೇಳ್ತೀನಿ. ಇಟ್ ಕುಡ್ ಬಿ ಫಿಸಿಕಲ್ ಫ್ಯಾಕ್ಟರ್ಸ್ ಆರ್ ಕೆಮಿಕಲ್ ಫ್ಯಾಕ್ಟರ್ಸ್. ಆ್ಯಂಡ್ UV ರೇಡಿಯೇಷನ್ ನಿಮಗೆ ಗೊತ್ತಿದೆ, ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಮ್ಯೂಟಾಜನ್. ಸೊ ಅದು ಕೆಲವು ಸಲ UV ರೇಡಿಯೇಷನ್ಸು ನಿಮಗೆ ಚೇಂಜಸ್ ಆಫ್ ಜೀನ್ ಸೀಕ್ವೆನ್ಸನ್ನು ಕಾಸ್ ಮಾಡುತ್ತೆ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮ್ಯೂಟಾಜನ್. ದೆನ್ ಕಮಿಂಗ್ ಟು ಜೆನೆಟಿಕ್ ಡಿಸಾರ್ಡರ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ತುಂಬ ಕ್ವೆಶನ್ಸ್ ಬರುತ್ತೆ. ಇಲ್ಲಿ ಯಾವ್ಯಾವುದೆಲ್ಲ ಎಕ್ಸಾಂಪಲ್ಸ್ ಇದೆ ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಅದನ್ನು ಹೇಳ್ತೀನಿ ನಾನು. ಸೊ ಇಲ್ಲಿ ಯೂಶ್ವಲಿ 5 ಮಾರ್ಕ್ಸ್ ಕ್ವೆಶನ್ಸ್ಗೆ ಇದರಿಂದ ಬರೋದು ತುಂಬ ಕಡಿಮೆ. ಸೊ 2 ಮಾರ್ಕ್ಸ್ ಕ್ವೆಶನ್ಸ್ಗೆ ಜಾಸ್ತಿ ಬರುತ್ತೆ. ವಾಟ್ ಆರ್ ದ ಅಲ್ಲೋಸೋಮ್ಸ್ ಆ್ಯಂಡ್ ಆಟೋಸೋಮ್ಸ್ ಪ್ರೆಸೆಂಟ್ ಅಂತ ಅದು ಹೇಗೆ ನಾನು ಹೇಳ್ಕೊಡ್ತೀನೋ ಅದನ್ನು ಹಾಗೆ ನೆನ್ಪಿಟ್ಕೊಂಡು ಇಫ್ ಎನಿ ಕ್ವೆಶನ್ ಇಸ್ ಆಸ್ಕ್ಡ್ ಫಾರ್ 2 ಮಾರ್ಕ್ಸ್ ಕ್ವೆಶನ್ಸ್ ಅದನ್ನು ಹಾಗೆ ಬರೆದ್ರೆ ಸೊ ಇಟ್ಸ್ ವೆರಿ ಈಸಿ, ತುಂಬ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. So pedigree analysis is one term which is very important. Pedigree is just family tree basically. Analysis of inheritance pattern. ಹೇಗೆ ನಿಮ್ಮ ಫ್ಯಾಮಿಲಿ ಟ್ರೀ ಅಂದರೆ ಹೇಗೆ ತಾತ ಮುತ್ತಾತ ನಿಮ್ಮ ಜನ್ರೇಷನ್ಸಲ್ಲಿ ಹೇಗೆಲ್ಲ ಡಿಸೀಸ್ ಪ್ಯಾಟರ್ನ್ಸ್ ಇತ್ತು ಅನ್ನೋದನ್ನು ಅನಲೈಸ್ ಮಾಡಿದ್ರೆ ಅದಕ್ಕೆ ಪೆಡಿಗ್ರಿ ಅನಲೈಸಿಸ್ ಅಂತ ಹೇಳ್ತಾರೆ. ಯಾಕೆ ಇದು ಇಂಪಾರ್ಟೆಂಟ್ ಪೆಡಿಗ್ರಿ ಅನಲೈಸಿಸ್ ಅಂದರೆ ಇಫ್ ದೆರ್ ಇಸ್ ಎನಿ ಅಬ್ನಾರ್ಮ್ಯಾಲಿಟಿ ಆರ್ ಡಿಸೀಸ್ ನಿಮ್ಮ
ಫ್ಯಾಮಿಲಿ ಟ್ರೀಯಲ್ಲಿ ಏನಾದರೂ ಇದ್ದರೆ ಅದನ್ನು ಮುಂಚೆನೇ ನಾವು ಕೆಲವು ಸಲ ಗುರುತಿಸಬಹುದಾಗಿರುತ್ತೆ, ಸೊ ದಟ್ ದ ನೆಕ್ಸ್ಟ್ ಜನ್ರೇಷನ್ ಕ್ಯಾನ್ ಎಸ್ಕೇಪ್ ಫ್ರಮ್ ಸಫರಿಂಗ್ಸ್. ಸೊ ಅದಕ್ಕೆ ಪೆಡಿಗ್ರಿ ಅನಲೈಸಿಸ್ ತುಂಬ ಇಂಪಾರ್ಟೆಂಟು. ಇದು ಜೆನೆಟಿಕ್ ಸ್ಟಡೀಸಲ್ಲಿ ಮಾಡ್ತಾರೆ. ಆ್ಯಂಡ್ ದಿಸ್ ಡಯಾಗ್ರಾಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ನೀಟಲ್ಲಿ ತುಂಬ ಕ್ವೆಶನ್ಸ್ ಬರುತ್ತೆ ಇದ್ರ ಬಗ್ಗೆ. ಸೊ ಅದು ನೀಟ್ ಕ್ಲಾಸಸ್ ಮಾಡಿದಾಗ ಹೇಳೋಣ. ಇವಾಗ ಸದ್ಯಕ್ಕೆ ಇದನ್ನು ಜಸ್ಟ್ ಒಂದ್ಸಲ ಮೆಮೊರೈಸ್ ಮಾಡ್ಕೊಳ್ಳಿ, ಒಂದ್ಸಲ ತಿಳ್ಕೊಳ್ಳಿ. ಮೇಲನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ, ಇಟ್ಸ್ ಜಸ್ಟ್ ಅ ಸ್ಕ್ವೇರ್. ಫೀಮೇಲನ್ನು ಒಂದು ಸಿಂಗಲ್ ರೌಂಡಿಂದ ಮಾಡ್ತಾರೆ. ಸೆಕ್ಸ್ ಅನ್ಸ್ಪೆಸಿಫೈಡ್ ಆದರೆ ಇಟ್ಸ್ ಜಸ್ಟ್ ರಾಂಬಸ್ ವಾಟ್ ಎವರ್ ಕಾಲ್ಡ್, ಇಟ್ಸ್ ಅ ಟಿಲ್ಟೆಡ್ ಸ್ಕ್ವೇರ್ ಅಂತ ಹೇಳ್ತಾರೆ. ಅನ್ಎಫೆಕ್ಟೆಡ್ ಆದರೆ ಅದನ್ನು ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಆದರೆ ಇಟ್ಸ್ ರೆಪ್ರೆಸೆಂಟೆಡ್ ವಿತ್ ಕಲರ್ಸ್ ಫಿಲ್ಡ್ ವಿತ್ ಇನ್ ದಟ್ ಸಿಂಬಲ್ಸ್. ಮೇಟಿಂಗನ್ನು ಹೀಗೆ ಇದು ಮಾಡ್ತಾರೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಜಸ್ಟ್ ಹ್ಯಾವ್ ಅ ಗ್ಲಾನ್ಸ್ ಆಫ್ ದಿಸ್ ಸ್ಲೈಡ್. Then Mendelian disorders, ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ವಾಟ್ ಎವರ್ ದ ಡಿಸಾರ್ಡರ್ಸ್ ದಟ್ ವಿ ಡಿಸ್ಕಸ್ ರೈಟ್ ನೌ. ಆ್ಯಂಡ್ ಜೆನೆಟಿಕ್ ಡಿಸಾರ್ಡರ್ಸ್ ಅಂದರೆ ಜೀನ್ಸಲ್ಲಿ ಏನಾದರೂ ಚೇಂಜಸ್ ಇದ್ದಾಗ ಅದರಿಂದ ನಮಗೆ ತೊಂದರೆ ಆಗ್ತಾಯಿದ್ರೆ ಅದಕ್ಕೆ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಕರೀತಾರೆ ಮಕ್ಕಳೇ. ಸೊ ಅದರಲ್ಲಿ 2 ಟೈಪ್ಸ್ ಇದೆ. ಮೆಂಡಿಲಿಯನ್ ಡಿಸಾರ್ಡರ್ಸ್ ಒಂದು, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಒಂದು. ಮೆಂಡಿಲಿಯನ್ ಡಿಸಾರ್ಡರ್ಸ್ ಬೇಸಿಕಲಿ ಏನಂದರೆ ಆಲ್ಟರೇಷನ್ಸ್ ಮ್ಯುಟೇಷನ್ಸ್ ಆಗುತ್ತೆ ಸಿಂಗಲ್ ಜೀನ್ಸಲ್ಲಿ ಯೂಶ್ವಲಿ. ಅದಕ್ಕೆ ಮೆಂಡೆಲಿಯನ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಇಟ್ ಕುಡ್ ಬಿ ಡಾಮಿನೆಂಟ್ ಆರ್ ರಿಸೆಸಿವ್, ಎರಡೂ ಆಗುತ್ತೆ. ವಿಲ್ ಡಿಸ್ಕಸ್ ಬೋತ್. ಸೊ ಫೇಮಸ್ ಎಕ್ಸಾಂಪಲ್ಸ್ ಏನಂದರೆ ಹಿಮೋಫೀಲಿಯಾ ಇರಬಹುದು, ಸಿಸ್ಟಿಕ್ ಫೈಬ್ರೋಸಿಸ್ ಇರಬಹುದು, ಸಿಕಲ್ ಸೆಲ್ ಅನಿಮಿಯಾ ಇರಬಹುದು, ಆ್ಯಂಡ್ ಕಲರ್ ಬ್ಲೈಂಡ್ನೆಸ್, ಫಿನೈಲ್ ಕೆಟೋನ್ಯೂರಿಯಾ, ಥೆಲಸೇಮಿಯಾ, ಇದೆಲ್ಲ ವೆರಿ ಫೇಮಸ್ ಎಕ್ಸಾಂಪಲ್ಸ್ ಫಾರ್ ಮೆಂಡೆಲಿಯನ್ ಡಿಸಾರ್ಡರ್ಸ್. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ವಿಲ್ ಡಿಸ್ಕಸ್ a few of these disorders, Mendelian disorders in detail. Characteristics linked to both autosomes and allosomes. ಸೊ ಸೆಕ್ಸ್ ಕ್ರೋಮೋಸೋಮ್ಸ್ಗೆ ಏನು ಹೇಳ್ತಾರೆ ಅಂತ ಹೇಳಿದ್ದೆ, allosomes ಅಂತ ಹೇಳ್ತಾರೆ ಅಂದಿದ್ದೆ. ಸೊ ಎರಡಕ್ಕೂ ರಿಲೇಟೆಡ್ ಆಗಿರುತ್ತೆ ಇದು. ಆಟೋಸೋಮ್ಸ್ ಆ್ಯಂಡ್ allosomes ಎರಡಕ್ಕೂ ರಿಲೇಟೆಡ್ ಆಗಿರಬಹುದು ಮೆಂಡೆಲಿಯನ್ ಡಿಸಾರ್ಡರ್ಸು. ಸೊ ಕಮಿಂಗ್ ಟು ದ ಫಸ್ಟ್ ಥಿಂಗ್, ಕಲರ್ ಬ್ಲೈಂಡ್ನೆಸ್. ಇದಕ್ಕೆ ಡಾಲ್ಟನಿಸಮ್ ಅಂತ ಕರೀತಾರೆ. ಏನಂದರೆ ಇದು ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಇಟ್ಸ್ ರಿಸೆಸಿವ್ ಡಿಸಾರ್ಡರ್ defect in either red or green cones of the cells of the eyes. Rods and cones ಬಗ್ಗೆ ನಿಮಗೆ ಗೊತ್ತಿದೆ. ಸೊ people who are colorblind, they can't differentiate between red and green actually. So that is the main thing that they cannot differentiate. So the cause ಏನಂದರೆ mutation of certain genes on X chromosome. ಇನ್ಹೆರಿಟೆನ್ಸ್ ಪ್ಯಾಟರ್ನ್ಸ್ನ ನೋಡೋದಾದರೆ ಗೊತ್ತಾಗ್ತಿದೆ ಅಲ್ವಾ, ಮ್ಯೂಟೇಷನ್ ಇಸ್ ಜಸ್ಟ್ ಚೇಂಜ್ ಇನ್ ಜೀನ್ ಸೀಕ್ವೆನ್ಸ್. ಎಕ್ಸ್ ಕ್ರೋಮೋಸೋಮ್ ಇಸ್ ಇಲ್ಲಿ ಏನಂತ ಹೇಳಿದೆ, ಸೆಕ್ಸ್ ಲಿಂಕ್ಡ್ ಅಂತ ಹೇಳಿದೆ. ಸೊ ಎಕ್ಸ್ ಕ್ರೋಮೋಸೋಮ್ ಇಸ್ ದ ಒನ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಇಟ್. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಸೆಕ್ಸ್ ಲಿಂಕ್ಡು. ರಿಸೆಸಿವ್ ಯಾಕೆ ಅನ್ನೋದನ್ನು ಹೇಳ್ತೀನಿ. ಸೊ ಇನ್ಹೆರಿಟೆನ್ಸ್ ಪ್ಯಾಟರ್ನನ್ನು ನೋಡೋದಾದರೆ ಫಿನೋಟೈಪ್, ಇವಾಗ ನಾರ್ಮಲ್ ವಿಮೆನ್ನು ಕಲರ್ ಬ್ಲೈಂಡ್ ಮ್ಯಾನ್ ಜೊತೆ ಮೇಟ್ ಆದಾಗ ಹೇಗಿರುತ್ತೆ ಅಂದರೆ ಜಿನೋಟಿಪಿಕಲಿ IC. This is capital C actually. So it's normal women who is not a carrier of any genes related to color blindness. So ಅವರು ಗ್ಯಾಮೆಟ್ಸನ್ನ ಪ್ರೊಡ್ಯೂಸ್ ಮಾಡಿದಾಗ capital C ಇರುತ್ತೆ. ಆ್ಯಂಡ್ ಕಲರ್ ಬ್ಲೈಂಡ್ ಮ್ಯಾನ್ ಇಟ್ಸ್ ಸ್ಮಾಲ್ c. ಸೊ ಇವರು ಈ ಥರ ಗ್ಯಾಮೆಟ್ಸನ್ನು ಮಾಡ್ತಾರೆ. ಆ್ಯಂಡ್ F1 ಜನರೇಷನಲ್ಲಿ ಬಂದು ನಾರ್ಮಲ್ ಡಾಟರ್ ಬರುತ್ತೆ. ಅಂದರೆ ಇದೆರಡು ಇದಾದಾಗ ನಾರ್ಮಲ್ ಡಾಟರ್ ಬರುತ್ತೆ. ಸಿನ್ಸ್ C ಈಸ್ ಡಾಮಿನೆಂಟ್ ಕ್ಯಾರೆಕ್ಟರ್, ರೈಟ್? ಸೊ C ಇಸ್ ಡಾಮಿನೆಂಟ್ ಇಲ್ಲಿ, ಅದಕ್ಕೆ ಇದು ಎಕ್ಸ್ಪ್ರೆಸ್ ಆಗಲ್ಲ. ಬಟ್ ಒಂದು ಕಲರ್ ಬ್ಲೈಂಡ್ ಜೀನ್ ಸ್ಮಾಲ್ c ಇರೋದ್ರಿಂದ ಇದು ಕ್ಯಾರಿಯರ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಜನ್ರೇಷನಲ್ಲಿ ದಿಲ್ ಪಾಸ್ ದಿಸ್. ಸೊ ಕಮಿಂಗ್ ಟು ದ ಮೇಲ್ ಏನಾಗುತ್ತೆ ಅಂದರೆ ಇಟ್ಸ್ ನಾರ್ಮಲ್ ಸಿನ್ಸ್ ಇಟ್ ಈಸ್ ಹ್ಯಾವಿಂಗ್ ಕ್ಯಾಪಿಟಲ್ C ಹಿಯರ್. ಸೊ ನಾರ್ಮಲ್ ಆಗುತ್ತೆ. ಸೊ ನೆಕ್ಸ್ಟ್ F1 ಸೆಲ್ಫಿಂಗ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ನೆಕ್ಸ್ಟ್ ನಾರ್ಮಲ್ ಫೀಮೇಲು ಒಂದು, ನಾರ್ಮಲ್ ಮೇಲ್ ಒಂದು, ಕ್ಯಾರಿಯರ್ ಫೀಮೇಲ್ ಆ್ಯಂಡ್ 1 ಕಲರ್ ಬ್ಲೈಂಡ್ ಇಂಡಿವಿಜುವಲ್. ಸೊ ಇವಾಗ ಕಲರ್ ಬ್ಲೈಂಡ್ ಯಾಕೆ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಗೊತ್ತಾಯ್ತಾ? ಸೊ ರಿಸೆಸಿವ್ ಬಿಕಾಸ್ ಇಲ್ಲಿ ಒಂದು ರಿಸೆಸಿವ್ ಜೀನ್ ಇದ್ದಾಗ ಇದು ಎಕ್ಸ್ಪ್ರೆಸ್ ಮಾಡ್ತು. ಸೊ ದಟ್ ಈಸ್ ವೈ ಇಟ್ ಇಸ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಕ್ಯಾರೆಕ್ಟರ್. ಸೊ ರಿಸೆಸಿವ್ ಡಿಸಾರ್ಡರ್. So coming to the second example for Mendelian disorder is hemophilia. So this is also a sex-linked recessive disorder and single protein. Hemophilia, ನೀವು ಎಲ್ಲ ಕೇಳಿರ್ತೀರಾ. It is famously called as royal disease. It is associated with Queen Victoria of England. ಸೊ ಏನಿಲ್ಲ ಅಂದರೆ
ಕೆಲವು ನಿಮಗೆ ಬ್ಲಡ್ ಒಂದು ಸಲ ಸ್ಕಿನ್ ಕಟ್ ಆಗಿದ ತಕ್ಷಣವೇ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ, ಬ್ಲಡ್ ಫ್ಲೋ ಸ್ಟಾಪ್ ಆಗಬೇಕು. ದಟ್ ಇಸ್ ನಾರ್ಮಲ್. ದಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ಕ್ಯಾಸ್ಕೇಡ್ ಆಫ್ ಇವೆಂಟ್ಸ್, ಅಂದರೆ ಸೀರೀಸ್ ಆಫ್ ಇವೆಂಟ್ಸು. ಪ್ಲೇಟ್ಲೆಟ್ಸು ಬಂದು ಮೆಶ್ ಥರ ಫಾರ್ಮ್ ಆಗಿ ಮೆಶಲ್ಲೆಲ್ಲ ಪ್ಲೇಟ್ಲೆಟ್ಸು ಬಂದು ಅದನ್ನು ಕ್ಲೋಸ್ ಮಾಡುತ್ತೆ. ಸೊ ದರ್ ಇಸ್ ಅ ಸೈಕಲ್. ಅದು ಒಂದು ಕ್ಯಾಸ್ಕೇಡ್ ಆಫ್ ಇವೆಂಟ್ಸ್ ಆಗುತ್ತೆ. ಅದಕ್ಕೆ ಎಷ್ಟೊಂದು ಪ್ರೋಟೀನ್ಸ್ ಬೇಕಾಗುತ್ತೆ. ಆ ಪ್ರೋಟೀನ್ಸು ಯಾವುದೋ ಒಂದು ಇನ್ವಾಲ್ವ್ ಆಗುತ್ತಲ್ಲ ಬ್ಲಡ್ ಕ್ಲಾಟಿಂಗ್ಗೆ, ಅದು ಪ್ರೊಡ್ಯೂಸ್ ಆಗ್ತಿರಲ್ಲ. ಸೊ ದಟ್ಸ್ ವೈ ದಿಸ್ ಡಿಸೀಸ್ ಇಸ್ ಸೀನ್. ಸೊ ಬೇಸಿಕಲಿ ಅದು ಕಾಸು ನಾನ್ ಸ್ಟಾಪ್ ಬ್ಲೀಡಿಂಗನ್ನು ನಾವು ಯೂಶ್ವಲಿ ನೋಡಬಹುದು. ಸೊ ಹೆಟಿರೋಸೈಗಸ್ ಫೀಮೇಲ್ ವಿಲ್ ಬಿ ಕ್ಯಾರಿಯರ್ ಹಿಯರ್. ಸೊ ದೇ ಕ್ಯಾನ್ ಟ್ರಾನ್ಸ್ಮಿಟ್ ಟು ದಿಸ್ ಸನ್ಸ್ ಬಿಕಾಸ್ ಅದು ಎಕ್ಸ್ಲಿಂಕ್ಡ್ ಅಂತ ಹೇಳಿದ್ದೆ ನಾನು. ಅದಕ್ಕೆ ಇದು ಹೆಟಿರೋಸೈಗಸ್ ಫೀಮೇಲ್ಗೆ, ಮೇಲಲ್ಲಿ ಯಾವಾಗಲೂ ಒಂದು ಎಕ್ಸ್ ಸಾಕಲ್ವಾ. ಸೊ ಅದು ಅದರ್ ಒನ್ ವಿಲ್ ಬಿ ವೈ. ಸೊ ಬೇಸಿಕಲಿ ಫೀಮೇಲಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ದೇ ವಿಲ್ ಜಸ್ಟ್ ಬಿ ಕ್ಯಾರಿಯರ್ಸ್, ಬಟ್ ದ ಸನ್ಸ್ ವಿಲ್ ಬಿ ಹ್ಯಾವಿಂಗ್ ದಿಸ್ ಕೈಂಡ್ ಆಫ್ ಡಿಸಾರ್ಡರ್ ಯೂಶ್ವಲಿ. ಸೊ ಕ್ವೀನ್ ವಿಕ್ಟೋರಿಯಾ ವಾಸ್ ಅ ಕ್ಯಾರಿಯರ್ and her kids had this disorder basically. So coming to sickle cell anemia, idu nanu helide example for point mutation anta. Mutation maatadbekadre, so autosome linked recessive disorder. This is not sex linked disorder, but this is autosome linked recessive trait or recessive disorder. Both the parents are carrier for this genes, that is heterozygous. ಅಂದರೆ ಇಬ್ಬರು ಪೇರೆಂಟ್ಸು ಕ್ಯಾರಿಯರ್ ಆಗಿದ್ದಾಗ ಮಾತ್ರ ಇದು ನೆಕ್ಸ್ಟ್ ಪ್ರೋಜನಿಯಲ್ಲಿ ಬರುತ್ತೆ. ಒಬ್ಬರು ಪೇರೆಂಟ್ ಕ್ಯಾರಿಯರ್ ಆಗಿದ್ದು ಇನ್ನೊಬ್ರಿಗೆ ಇರಲಿಲ್ಲ ಅಂದರೆ ಇದು ಬರಲ್ಲ. So then only in this heterozygous condition the kids will be affected or the offsprings will be affected. This is controlled by single pair of allele, that is HBA and HBS. So this is normal, this is sickle cell. Sickle ಅಂದರೆ ಏನು? ಸಿಕ್ಕಲ್ ಅಂದರೆ ಯೂಶ್ವಲಿ ಈ ಥರ ಇರುತ್ತೆ. ವಾಟ್ ಇಸ್ ಸಿಕ್ಕಲ್? ಇಟ್ ಈಸ್ ಯೂಸ್ಡ್ ಇನ್ ಅಗ್ರಿಕಲ್ಚರ್. ಯಾರೆಲ್ಲ ಅಗ್ರಿಕಲ್ಚರ್ ಫ್ಯಾಮಿಲೀಸಿಂದ ಬಂದಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ. ಇದಕ್ಕೆ ಸಿಕ್ಕಲ್ ಅಂತ ಹೇಳ್ತಾರೆ. ಈ ಥರ ವಾಟ್ ಎವರ್ ಮಚ್ಚು ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಆ ಥರ ಆಕಾರ ಬಂದರೆ ಆರ್ ಬಿ ಸಿಗೆ ಅದನ್ನು ಸಿಕ್ಕಲ್ ಸೆಲ್ ಅಂತ ಹೇಳ್ತಾರೆ. ಸೊ ನಾರ್ಮಲ್ ಹಿಮೋಗ್ಲೋಬಿನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಇದೆಲ್ಲ ಜೆನೆಟಿಕ್ ಕೋಡ್ ಬಗ್ಗೆ ನಾವು ಮುಂದೆ ಓದೋಣ ನೆಕ್ಸ್ಟ್ ಚಾಪ್ಟರಲ್ಲಿ. ಸೊ ಅದು ಇಲ್ಲಿ 6th ಪೊಸಿಷನ್ ಆಫ್ ದ ಹಿಮೋಗ್ಲೋಬಿನಲ್ಲಿ ಗ್ಲಿಟಮೈನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಫ್ ಇಟ್ಸ್ ಮ್ಯೂಟೇಟೆಡ್ ಅದೇ ಜಾಗದಲ್ಲಿ ವ್ಯಾಲಿನ್ ಬರುತ್ತೆ. ಸೊ ಯು ನೀಡ್ ಟು ರಿಮೆಂಬರ್. ಸೊ ಗ್ಲಿಟಾಮಿನ್ ಈಸ್ ರೀಪ್ಲೇಸ್ಡ್ ಬೈ ಗ್ಲಿಟಾಮಿನ್ನ ವ್ಯಾಲಿನ್ ಅನ್ನುವಂಥ ಒಂದು ಏನಿದು ಅಮೈನೋ ಆ್ಯಸಿಡ್ ರೀಪ್ಲೇಸ್ ಮಾಡಿದಾಗ ಅವಾಗ ಆ ಕಂಡೀಷನ್ಗೆ ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಕರೀತಾರೆ. ಯಾಕಾಗತ್ತೆ ಅಂದರೆ ದರ್ ಇಸ್ ಅ ಚೇಂಜ್ ಇನ್ ಜೀನ್ ಸೀಕ್ವೆನ್ಸ್. ಅದು ಯಾಕೆ ಜೀನ್ ಸೀಕ್ವೆನ್ಸ್ ಜೆನೆಟಿಕ್ ಕೋಡ್ ಅಂದರೆ ಏನು ಅನ್ನೋದನ್ನು ಮುಂದಿನ ಚಾಪ್ಟರ್ಸಲ್ಲಿ ತಿಳ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ದರ್ ಇಸ್ ಚೇಂಜ್ ಇನ್ ದ ಗ್ಲುಟಾಮಿನ್ ಟು ವ್ಯಾಲಿನ್. ಅದಾದಾಗ ಏನಾಗುತ್ತೆ, ಸಿಕ್ಕಲ್ ಶೇಪ್ ಆಗಿ ಕನ್ವರ್ಟ್ ಆಗುತ್ತೆ ಆರ್ ಬಿ ಸಿ. ಸೊ ನಿಮ್ಗೆ ಆರ್ ಬಿ ಸಿ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಗೊತ್ತು. ಯೂಶ್ವಲಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ಗೆ ಹೆಲ್ಪ್ ಮಾಡುತ್ತೆ. ಸೊ ವೆನ್ ದೆರ್ ಇಸ್ ನೋ ಆಕ್ಸಿಜನ್ ವೆನ್ ದೆರ್ ಇಸ್ ನೋ ಪ್ರಾಪರ್ ಶೇಪ್, ಈ ಥರ ಶೇಪಲ್ಲಿದ್ದಾಗ ಮಾತ್ರ ಆರ್ ಬಿ ಸಿ ಮ್ಯಾಕ್ಸಿಮಮ್ ಆಕ್ಸಿಜನನ್ನು ಎಫಿಷಿಯೆಂಟಾಗಿ ಕ್ಯಾರಿ ಮಾಡಬಹುದು. ವೆನ್ ಇಟ್ಸ್ ಇನ್ ಸಿಕ್ಕಲ್ ಶೇಪ್ ಇಟ್ ಕ್ಯಾನ್ ನಾಟ್ ಟ್ರಾನ್ಸ್ಮಿಟ್ ಆಕ್ಸಿಜನ್ ದ್ಯಾಟ್ ಎಫಿಷಿಯೆಂಟ್ಲಿ. ಸೊ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ. So sickle cell anemia is this. Then coming to the 4th example, it is phenylketonuria. Idunu nan helidde. So phenylketonuria is an example for inborn error of metabolism. It is an autosomal recessive trait. ಅಂದರೆ ಫೀನೈಲ್ ಅಲನಿನ್ ಅನ್ನುವಂಥದ್ದು ಒಂದು ಅಮೈನೋ ಆ್ಯಸಿಡ್ಡು. ಅಮೈನೋ ಆ್ಯಸಿಡ್ ಮೆಟಬಾಲಿಸಮಲ್ಲಿ ಅದು ಟೈರೋಸಿನ್ ಆಗಿ ಕನ್ವರ್ಟ್ ಆಗಬೇಕಾಗಿರುತ್ತೆ. ಆ್ಯಂಡ್ ಹೀಗೆ ಬರೆದ್ರೆ ದರ್ ಇಸ್ ಎನ್ಸೈಮ್ ಡೆಫಿಷಿಯನ್ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಕನ್ವರ್ಷನ್ ಆಫ್ ಎನಿ ಪರ್ಟಿಕ್ಯುಲರ್ ಅಮೈನೋ ಆ್ಯಸಿಡ್ ಅಂತ. ಸೊ ಜಸ್ಟ್ ಹೇಗಂದರೆ ಒಂದು ರೌಂಡ್ ಬರೆದು ಜಸ್ಟ್ ಶೋ ಹಿಂಗೆ ಬರೆದು ಹೀಗೆ ಇಂಟು ಹಾಕಿದ್ರೆ ದರ್ ಇಸ್ ಡೆಫಿಷಿಯನ್ಸಿ ಇನ್ ಎನ್ಸೈಮ್ ಆಫ್ ದಟ್ ಪರ್ಟಿಕ್ಯುಲರ್ ಮೆಟಬಾಲಿಸಮ್ ಅಂತ. ಎನ್ಸೈಮ್ ಡಿಫಿಷಿಯನ್ಸಿ, ಎನ್ಸೈಮ್ ಇರೋದಿಲ್ಲ, ಅದಕ್ಕೆ ಹಾಗೆ ರೆಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿ ಫೀನೈಲ್ ಅಲನನ್ನು ಕನ್ವರ್ಟ್ ಮಾಡೋದಕ್ಕೆ ಎನ್ಸೈಮ್ ಇರಲ್ಲ. ಯಾವ ಎನ್ಸೈಮ್ ಅಂತ ಹೇಳಿದ್ದೆ ಆವಾಗಲೇ. ಸೊ ಫೀನೈಲ್ ಅಲನಿನ್ ಹೈಡ್ರಾಕ್ಸಿಲೇಸ್ ಅಂತ ಆ ಎನ್ಸೈಮ್ ಇರಲ್ಲ. ಆವಾಗ ಏನಾಗುತ್ತೆ, ಫೀನೈಲ್ ಅಲನಿನ್ನು ತುಂಬ ಜಾಸ್ತಿ ಆಗುತ್ತೆ ಸೆಲ್ಸಲ್ಲಿ. ಅದು ಫೀನೈಲ್ ಪೈರುವಿಕ್ ಆ್ಯಸಿಡ್ ಆಗಿ ತುಂಬ ಇಟ್ಸ್ ಡಿರೈವೇಟಿವ್ಸ್ ಆಗಿ ಅದು ಅಕ್ಯುಮುಲೇಟ್ ಆಗಿಬಿಡುತ್ತೆ. ಅದು ಅಕ್ಯುಮುಲೇಟ್ ಆದಾಗ ಮೆಂಟಲ್ ರಿಟಾರ್ಡೇಷನ್, ಬ್ರೈನಲ್ಲಿ ಮೆಂಟಲ್ ರಿಟಾರ್ಡೇಷನ್ ಬರುತ್ತೆ. ಆ್ಯಂಡ್ ಕಿಡ್ನಿಯಲ್ಲಿ ಜಾಸ್ತಿ ಇದು ಯೂರಿನಲ್ಲೂ ಬರೋ ಸೆಕ್ರೀಷನ್ ಯೂರಿನಲ್ಲೂ ಕೂಡ ಇದು ಎಕ್ಸ್ಕ್ರೀಟ್ ಆಗೋದ್ರಿಂದ ಕಿಡ್ನಿದು ಅಬ್ಸರ್ಪ್ಷನ್ ಕೆಪಾಸಿಟಿ ವಿಲ್ ಬಿಕಮ್ ಪುವರ್. ಸೊ ಇನ್ಎಫಿಷಿಯೆಂಟ್ ಆಗುತ್ತೆ. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಫೀನೈಲ್ ಕಿಟೋನ್ಯೂರಿಯಾ.
Then coming to fourth is thalassemia. It is also an autosome linked recessive blood disorder. So blood disorder ಅಂದಾಗ RBC ಗೆ ರಿಲೇಟೆಡ್ ಆಗಿರುವಂಥದ್ದೇ ಇದನ್ನು ಹಿಮೋಗ್ಲೋಬಿನ್ಗೆ ರಿಲೇಟೆಡ್ ಆಗಿರೋದು ಬೇಸಿಕಲಿ. ಸೊ ಮ್ಯೂಟೇಷನ್ ಡಿಲೀಷನ್ ಯಾಕೆ ಆಗುತ್ತೆ, ಇದು ಕಾಸಸ್ ಬಂದು ಮ್ಯೂಟೇಷನ್ ಡಿಲೀಷನ್ ಆದಾಗ ಆಫ್ ಎನಿ ಪರ್ಟಿಕ್ಯುಲರ್ DNA ಸೀಕ್ವೆನ್ಸ್ ಆದಾಗ ರೆಡ್ಯೂಸ್ ರೇಟ್ ಆಫ್ ಸಿಂಥಸಿಸ್ ಆಫ್ ಒನ್ ಆಫ್ ದ ಗ್ಲಾಬಿನ್ ಚೈನ್ಸ್. ಸೊ ಇಲ್ಲಿ ಡೀಟೇಲ್ ಆಗಿ ಗ್ಲಾಬಿನ್ಸ್ ಅಂದರೆ ಏನು ಅಂತ ಬೇಡ, ಜಸ್ಟ್ ನೋ ದಟ್ ಗ್ಲಾಬಿನ್ಸ್ ಆರ್ ಆಫ್ ಟೂ ಟೈಪ್ಸ್, ಆಲ್ಫಾ ಚೈನ್ ಬೀಟಾ ಚೈನ್ ಅಂತ ಇರುತ್ತೆ ಅಂತ. ಹೀಮೋಗ್ಲಾಬಿನ್, ಸೊ ಇಲ್ಲಿ ಗ್ಲಾಬಿನ್ ಇದೆ ಹಿಮೋಗ್ಲಾಬಿನಲ್ಲಿ. ಸೊ ಗ್ಲಾಬಿನ್ ಇಸ್ ಅ ಪರ್ಟಿಕ್ಯುಲರ್ ಪ್ರೋಟೀನ್ ಬೇಸಿಕಲಿ. ಅದರಲ್ಲಿ 2 ಚೈನ್ ಇರುತ್ತೆ, ಆಲ್ಫಾ ಚೈನ್ ಮತ್ತು ಬೀಟಾ ಚೈನ್ ಅಂತ. ಅದು ಮ್ಯೂಟೇಷನ್ ಆರ್ ಡಿಲೀಷನ್ ಆದಾಗ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಫಾರ್ಮ್ ಆಗುತ್ತೆ. ಸೊ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಅಂದರೆ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದ ಹಿಮೋಗ್ಲೋಬಿನ್ ವಿಲ್ ಬಿ ರೆಡ್ಯೂಸ್ಡ್ ಆ್ಯಂಡ್ ದಟ್ ವಿಲ್ ಲೀಡ್ ಟು ಅನೇಮಿಯಾ. ಅನೇಮಿಯಾ ಇಸ್ ದಟ್ ಆಕ್ಸಿಜನ್ carrying capacity of that particular hemoglobin will be very less. So that is called as anemia. ಇದರಲ್ಲಿ 2 ಟೈಪ್ ಇದೆ, ಆಲ್ಫಾ ಥೆಲಸೀಮಿಯಾ ಆ್ಯಂಡ್ ಬೀಟಾ ಥೆಲಸೀಮಿಯಾ ಅಂತ. ನೇಮ್ ಇಟ್ ಸೆಲ್ಫ್ ಸೇಸ್ ದಟ್ ಆಲ್ಫಾ ಥೆಲಸೀಮಿಯಾ ಅಲ್ಲಿ ಏನಾಗುತ್ತೆ, ಹಿಮೋಗ್ಲೋಬಿನ್ 2 ಕ್ರೋಮೋಸೋಮ್ 16 2 ಹಿಮೋಗ್ಲೋಬಿನ್ ಇರುತ್ತೆ, ಹಿಮೋಗ್ಲೋಬಿನ್ 1 ಹಿಮೋಗ್ಲೋಬಿನ್ A1 A2 ಅಂತ. ಇದು ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಬೀಟಾ ಥೆಲಸೇಮಿಯಲ್ಲಿ ಅಸೋಸಿಯೇಟ್ ಆಗಿರೋ ಕ್ರೋಮೋಸೋಮ್ ಏನಂದರೆ ಕ್ರೋಮೋಸೋಮ್ ನಂಬರ್ 11. ಸೊ ಯು ಹ್ಯಾವ್ ಟು ಜಸ್ಟ್ ನೋ ದ ಟೈಪ್ಸ್ ಆಫ್ ಥೆಲಸೇಮಿಯಾ, ವೆದರ್ ಇಟ್ಸ್ ಅನ್ ಆಟೋಸೋಮಲ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಆರ್ ಡಾಮಿನೆಂಟ್ ಡಿಸಾರ್ಡರ್ ಆರ್ ಸೆಕ್ಸ್ ಲಿಂಕ್ ಡಿಸಾರ್ಡರ್, ಇದು ಗೊತ್ತಿರಬೇಕು. ಆ್ಯಂಡ್ ಮೇನ್ ಆಗಿ ಅದರಲ್ಲಿ ಏನು ಆಗುತ್ತೆ ಕಾಸಸ್ ಸ್ವಲ್ಪ ಗೊತ್ತಿರಬೇಕು. ಸೊ ಯಾವಾಗಲೂ ಕ್ವೆಶನ್ ಈ ಥರ ಕೇಳಿದಾಗ ಯು ಶುಡ್ ರೈಟ್ ಇಟ್ ಇನ್ ಸಚ್ ಎ ವೇ ದಟ್ ಕಾಸಸ್ ಏನು, ರಿಸಲ್ಟ್ಸ್ ಏನು, ಅಂದರೆ ವಾಟ್ ಎವರ್ ದ ಸಿಮ್ಟಮ್ಸ್ ದಟ್ ಇಸ್ ಸೀನ್ ಇನ್ ದಟ್ ಪರ್ಟಿಕ್ಯುಲರ್ ಡಿಸೀಸ್, ಇಫ್ ದರ್ ಈಸ್ ಎನಿ ಟೈಪ್ ಅದನ್ನು ಬರೀಬೇಕು. ಇಲ್ಲ ಕಲರ್ ಬ್ಲೈಂಡ್ನೆಸ್ಗೆ ನಾನು ಒಂದು P1 ಜನ್ರೇಷನ್ನು ಅದನ್ನು ಹೇಳ್ಕೊಟ್ಟಿದ್ದೆ, ಅದನ್ನು ಕೇಳಿದ್ರೆ ಅದನ್ನು ಬರೀಬೇಕಾಗತ್ತೆ. ಅದನ್ನು ಬರೆದ್ರೆ 2 ಮಾರ್ಕ್ಸ್ ಈಸಿಲಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ಮಕ್ಕಳೇ. ಸೊ ಲಾಸ್ಟ್ ಇಸ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಮೆಂಡಿಲಿಯನ್ ಡಿಸಾರ್ಡರ್ಸ್ ಬಗ್ಗೆ ಅದ್ರ ಎಕ್ಸಾಂಪಲ್ಸ್ ಬಗ್ಗೆ ಓದಿದ್ವಿ. ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಯಾಕಾಗತ್ತೆ ಅಂದರೆ ಡ್ಯೂ ಟು ಆಬ್ಸೆನ್ಸ್ ಆರ್ ಎಕ್ಸಸ್ ಆರ್ ಅಬ್ನಾರ್ಮಲ್ ಅರೇಂಜ್ಮೆಂಟ್ ಆಫ್ 1 or more ಕ್ರೋಮೋಸೋಮ್ಸ್ ಇಂದ ಆಗುತ್ತೆ. ಸೊ ಅಲ್ಲೇನಾಯಿತು, ಜಸ್ಟ್ ಅ ಮ್ಯೂಟೇಷನ್ ಆಗುತ್ತೆ, ಅಡಿಷನ್ ಆರ್ ಡಿಲೀಷನ್ ಆಫ್ ಜೀನ್ ಆಗುತ್ತೆ. ಬಟ್ ಇಲ್ಲೇನಾಯಿತು, ಕ್ರೋಮೋಸೋಮ್ಸೇ ಪ್ರಾಬ್ಲಮ್ ಆಯಿತು. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಆ್ಯಂಡ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಆರ್ ಆಫ್ 2 ಟೈಪ್ಸ್, ಅನ್ಯೂಪ್ಲಾಯ್ಡಿ ಆ್ಯಂಡ್ ಪಾಲಿಪ್ಲಾಯ್ಡಿ ಅಂತ. ಅನ್ಯೂಪ್ಲಾಯ್ಡಿ ಅಂದರೆ failure of segregation of chromatids during cell division so that there will be gain or loss of the chromosome. Segregation or separation of chromosome ಅಲ್ಲಿ ಪ್ರಾಬ್ಲಮ್ ಆದಾಗ ಯಾವಾಗ ಆಗುತ್ತೆ, ಇದು ಮಿಯೋಸಿಸ್ ಅಲ್ಲಿ ಆಗುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆದಾಗ ಅನ್ಯೂಪ್ಲಾಯ್ಡಿ ಅಂತ ಹೇಳ್ತಾರೆ. ಆ್ಯಂಡ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಡೌನ್ ಸಿಂಡ್ರೋಮ್, ವಿಚ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಗೇನಿಂಗ್ ಆಫ್ ಅ ಪರ್ಟಿಕ್ಯುಲರ್ ಕ್ರೋಮೋಸೋಮ್. ಅದು ಯಾವುದಂತ ನಾನು ಹೇಳ್ತೀನಿ. ಆ್ಯಂಡ್ ಅನದರ್ ಇಸ್ ಟರ್ನರ್ ಸಿಂಡ್ರೋಮ್, ಅಲ್ಲಿ ಲಾಸ್ ಆಗುತ್ತೆ ಕ್ರೋಮೋಸೋಮು, ಅದು ಇಟ್ಸ್ ಅನ್ ಬೋತ್ ಆರ್ ಎಕ್ಸಾಂಪಲ್ಸ್ ಫಾರ್ ಅನ್ಯೂಪ್ಲಾಯ್ಡಿ. ಆ್ಯಂಡ್ ಪಾಲಿಪ್ಲಾಯ್ಡಿ ಅಂದರೆ ಇನ್ಕ್ರೀಸ್ ಇನ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್. ಸೊ ಸೈಟೋಕೈನಸಿಸ್ ಆದಾಗ, ಸೊ ಬೇಸಿಕಲಿ ಇದಾಗೋದು ಮಿಯೋಸಿಸ್ ಟೈಮಲ್ಲಿ, ಇದಾಗೋದು ಸೈಟೋಕೈನಸಿಸ್ ಟೈಮಲ್ಲಿ. ಸೊ ಸೈಟೋಕೈನಸಿಸಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ there will be increase in whole set of chromosome, that is called as polyploidy. So usually this is seen in plants only. ಇದ್ರ ಬಗ್ಗೆ ಅಷ್ಟೊಂದಿಲ್ಲ. ಇಲ್ಲಿ ಅನ್ಯೂಪ್ಲಾಯ್ಡಿ ಬಗ್ಗೆ ಓದೋಣ. ಡೌನ್ ಸಿಂಡ್ರೋಮ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ಸ್. ಇಟ್ ಇಸ್ ಕಾಲ್ಡ್ ಆಸ್ ಟ್ರೈಸೋಮಿ 21. ಸೊ ಇಲ್ಲಿ ಇಮೇಜ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ. ಸೊ ಬೇಸಿಕಲಿ 21st ಕ್ರೋಮೋಸೋಮ್ ಇಸ್ ಕಾಲ್ಡ್ ಆಸ್ ಕ್ಯಾರಿಯೋಟೈಪಿಂಗ್. ಟೆಲ್ ಮಿ ವಾಟ್ ಇಸ್ ಕ್ಯಾರಿಯೋಟೈಪಿಂಗ್ ಇಫ್ ಯು ನೋ. ಇದು ನೆಕ್ಸ್ಟ್ ಓದೋಣ. ಸೊ ಬೇಸಿಕಲಿ ಕ್ಯಾರಿಯೋಟೈಪಿಂಗ್ ಬಂದು ಓಕೆ. ಸೊ ಕ್ಯಾರಿಯೋಟೈಪಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಅರೇಂಜ್ಮೆಂಟ್ ಆಫ್ ಕ್ರೋಮೋಸೋಮ್ಸ್ ಆಫ್ ಆಲ್ ದ 23 ಪೇರ್ ಈ ಥರ ಅರೇಂಜ್ ಮಾಡಿದಾಗ ಇಟ್ ಇಸ್ ದೇರ್ ಇನ್ ಯುವರ್ NCERT ಟೆಕ್ಸ್ಟ್ ಬುಕ್ ಆ್ಯಕ್ಚುಲಿ. ಸೊ ಇದಕ್ಕೆ ಕ್ಯಾರಿಯೋಟೈಪಿಂಗ್ ಅಂತ ಹೇಳ್ತಾರೆ ಮಕ್ಕಳೇ. ಸೊ ಕ್ಯಾರಿಯೋಟೈಪಿಂಗಲ್ಲಿ 21st ಕ್ರೋಮೋಸೋಮಲ್ಲಿ 3 ಕ್ರೋಮೋಸೋಮ್ಸ್ ಇದ್ದಾಗ ಅದಕ್ಕೆ ಡೌನ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಫಸ್ಟ್ ಇಟ್ ವಾಸ್ ಸ್ಟಡಿಡ್ ಬೈ ಜಾನ್ ಲ್ಯಾಂಗ್ಡನ್ ಡೌನ್ ಅಂತ. ಸೊ ಬೇಸಿಕಲಿ ಇದ್ರ ಸಿಂಪ್ಟಮ್ಸ್ ಏನು ಅಂತ ತಿಳ್ಕೊಳ್ಳಿ. ಶಾರ್ಟ್ ಸ್ಟೇಚರ್ ಇರಬಹುದು, ಸ್ಮಾಲ್ ರೌಂಡೆಡ್ ಹೆಡ್ ಇರುತ್ತೆ, ಮತ್ತು ಫರೋ ಟಂಗ್ ಅಂದರೆ ಫರೋ ಅಂದರೆ ಏನು, ಈ ಥರ ದೆರ್ ವಿಲ್ ಬಿ ಜಸ್ಟ್ ಫರೋ, ಈ ಥರ ಫರೋ ಟಂಗ್ ಇರುತ್ತೆ. ದೆನ್ there are other symptoms also, that is a partially opened mouth. You might have seen a few kids who are having down syndrome. ಅವರು ಪ್ರೊಟ್ರೂಡೆಡ್ ಟಂಗ್ ಇರುತ್ತೆ ಕೆಲವು ಸಲ, ಮತ್ತು ದೇ ವಿಲ್ ಬಿ ಓಪನಿಂಗ್ ದರ್ ಮೌತ್ ಪಾರ್ಷಿಯಲಿ. ಸೊ ದಿಸ್ ಇಸ್ ಒನ್ ಆಫ್ ದ ಸಿಂಪ್ಟಮ್. ಆ್ಯಂಡ್ ದ ಪಾಮ್ ಏನಿರುತ್ತೆ ಅದು ತುಂಬ ಬ್ರಾಡ್ ಆಗಿರುತ್ತೆ. ಆ್ಯಂಡ್ ದೆನ್ ರಿಟಾರ್ಡೆಡ್ ಫಿಸಿಕಲ್
ಆ್ಯಂಡ್ ಸೈಕೋಮೋಟಾರ್ ಆ್ಯಂಡ್ ಮೆಂಟಲ್ ಡೆವಲಪ್ಮೆಂಟ್ ಇರುತ್ತೆ. ಸೊ ಮೆಂಟಲ್ ಡೆವಲಪ್ಮೆಂಟ್ ವಿಲ್ ಬಿ ವೆರಿ ಲೆಸ್ ಇನ್ ದೀಸ್ ಕಿಡ್ಸ್ ವಿತ್ ಡೌನ್ ಸಿಂಡ್ರೋಮ್. ಒಂದು ಕ್ರೋಮೋಸೋಮ್ ಚೇಂಜ್ ಆದಾಗ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡಿ. ಇಟ್ಸ್ ಅ ವೆರಿ ಸೀರಿಯಸ್ ಡಿಸಾರ್ಡರ್. ಸೊ ಇದೆಲ್ಲ ಸಿಂಪ್ಟಮ್ಸನ್ನು ನಾವು ಡೌನ್ ಸಿಂಡ್ರೋಮಲ್ಲಿ ನೋಡ್ತೀವಿ, ಆರ್ 25th ಟ್ರೈಸೋಮಿಯಲ್ಲಿ ನೋಡ್ತೀವಿ. ದೆನ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಇಸ್ ಒನ್ ಆಫ್ ದ ಕ್ರೋಮೋಸೋಮಲ್ ಡಿಸಾರ್ಡರ್ ಟು. ಕ್ಲೈನ್ಫೆಲ್ಟರ್ ಸಿಂಡ್ರೋಮಲ್ಲಿ ನಮಗೆ ಗೊತ್ತು 22 ಪೇರ್ ಆಟೋಸೋಮ್ಸ್ ಇರುತ್ತೆ ಅಂತ ಹೇಳಿದೆ. ಸೊ 44 ಆಟೋಸೋಮ್ಸು ಮತ್ತು XXY ಇಲ್ಲೇನಾಯಿತು, ಒಂದು ಅಡಿಷನ್ ಆಗೋಯ್ತು. ಯೂಶ್ವಲಿ 46 ಇರಬೇಕಾಗಿದ್ದು, ಯೂಶ್ವಲಿ 46 ಇರಬೇಕಾಗಿದ್ದು 47 ಆಗೋಯ್ತು. ರೈಟ್, ದರ್ ಇಸ್ ಅನ್ ಎಕ್ಸ್ಟ್ರಾ ಅಡಿಷನ್ ಆಫ್ ಕ್ರೋಮೋಸೋಮ್ ಆಗೋಯ್ತು. ಸೊ ಅಡಿಷನ್ ಆಗಿದ್ದಕ್ಕೆ ಏನಾಗುತ್ತೆ, ದೆರ್ ವಿಲ್ ಬಿ ಮ್ಯಾಸ್ಕ್ಯುಲೈನ್ ಡೆವಲಪ್ಮೆಂಟ್ ಆ್ಯಂಡ್ ಗೈನಕೋಮಾಸ್ಟಿಯಾ ಇಸ್ ಒನ್ ಆಫ್ ದ ದಿಸ್ ಟರ್ಮ್ ಯು ಹ್ಯಾವ್ ಟು ರಿಮೆಂಬರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಗೈನಕೋ ಅಂದರೆ ಫೀಮೇಲ್. ಸೊ ಗೈನಕಾಲಜಿಸ್ಟ್ ಅಂದರೆ ಏನು, ಲೇಡೀಸ್ ಆರ್ ಫೀಮೇಲ್. ಸೊ ಗೈನಕೋಮಾಸ್ಟಿಯಾ ಇಸ್ breast. So basically a female kind of breast is seen in this particular disorder. So masculine development irutte, masculine idrilli gynecomastia irutte, and these individuals will be sterile basically. So these are the symptoms, but you need to know this. Idu 44 autosomes and XXY, so total 47 agutte. Idu tumbane important to wherever they ask about Klinefelter syndrome or Turner syndrome or Down syndrome, adu ಎಷ್ಟು chromosomes irutte anta ನೀವು ಬರೀಲೇಬೇಕು. You can't omit this part. And then third is Turner syndrome. So Turner syndrome ಯಾವುದಕ್ಕೆ ಎಕ್ಸಾಂಪಲ್ ಅಂತ ಆವಾಗಲೇ ಹೇಳಿದ್ದೆ, ಅನ್ಯೂಪ್ಲಾಯ್ಡಿಗೆ ಎಕ್ಸಾಂಪಲ್ ಅಂತ ಹೇಳಿದ್ದೆ. ಸೊ ಬೇಸಿಕಲಿ ದೆರ್ ವಿಲ್ ಬಿ ಒನ್ ಲೆಸ್ ಕ್ರೋಮೋಸೋಮ್ ಇರುತ್ತೆ, X ಕ್ರೋಮೋಸೋಮ್ ಮಾತ್ರ ಇರುತ್ತೆ. ಸೊ ಆಟೋಸೋಮ್ಸ್ ಅ ಕಾಮನ್, ಇಲ್ಲಿ ಆಟೋಸೋಮ್ಸ್ ಕಾಮನ್ನು 44 ನಾರ್ಮಲ್ ಇರುತ್ತೆ, ಬಟ್ ಇಲ್ಲಿ ಸೆಕ್ಸ್ ಕ್ರೋಮೋಸೋಮಲ್ಲಿ ಒಂದು ಕಡಿಮೆ ಆಗೋಯ್ತು. ಸೊ ಬೇಸಿಕಲಿ ದೆರ್ ವಿಲ್ ಬಿ 46 ಇರಬೇಕಾಗಿದೆ, ಏನಾಯಿತು 45 ಆಯಿತು. So there are a lot of disorders or whatever the symptoms associated with this. That is, these are the sterile females actually. So rudimentary ovaries, rudimentary andre there is no usage of that. Rudimentary organ andre the organ which is of no use. ಕೆಲವು rudimentary organs ಅಂತ ಹೇಳ್ತೀವಿ, ಅದಕ್ಕೆ ಅಪೆಂಡಿಕ್ಸ್ ಕೂಡ ಒಂದು, ಅದ್ರ ಏನು ಅದ್ರದ್ದು ಫಂಕ್ಷನ್ ಇರಲ್ಲ, ಅದು ಇರುತ್ತೆ ಬಟ್ ಅದ್ರದ್ದು ಏನು ಫಂಕ್ಷನ್ ಇರಲ್ಲ. ಸೊ ಹಿಯರ್ ಆಲ್ಸೋ ovaries will be present, but it is of not non-functional ovaries. So lack of secondary sexual characters. So these are the symptoms of this particular disorder, and here completes your topic ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ನು ಸೆಕೆಂಡ್ ಪಾರ್ಟ್ ಮುಗೀತಿಲ್ಲಿಗೆ ಮಕ್ಕಳೇ. ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸು. ಅದಕ್ಕೆ ಮುಂಚೆ ನಾವು ಕೆಲವು MCQs ಈ ಚಾಪ್ಟರ್ದು ಏನಿರುತ್ತೆ, ಅಥವಾ ಇನ್ನೇನಾದರೂ ಡಯಾಗ್ರಾಮ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿಬಿಟ್ಟಿದ್ದೀನಿ. ಇಲ್ಲೇನೂ ಅಷ್ಟೊಂದು ಡಯಾಗ್ರಾಮ್ಸ್ ಇಲ್ಲ. ಇನ್ನೇನಾದರೂ ನಿಮ್ಗೆ ಈ ಚಾಪ್ಟರಲ್ಲಿ ಡೌಟ್ಸ್ ಇದ್ದರೆ ಅಥವಾ ಇನ್ನೇನಾದರೂ ಬೇಕಾದರೆ ಕೇಳಿ ಕಮೆಂಟ್ ಮೂಲಕ. ಆ್ಯಂಡ್ ನೆಕ್ಸ್ಟ್ ಚಾಪ್ಟರ್ ವಿಲ್ ಬಿ ಮೂವಿಂಗ್ ಫಾರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಆ್ಯಂಡ್ ವಿಚ್ ಇಸ್ ಸ್ಕೋರಿಂಗ್ ಆಲ್ಸೋ. ಅದರಲ್ಲೂ ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಕಮೆಂಟ್ಸ್ ಮಾಡಿ.